ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ಹೆಚ್ಚಾದ ಗಾಂಜಾ ಸೇವನೆ ಪ್ರಕರಣಗಳು. ಶಾಲಾ ಕಾಲೇಜು ಸಮೀಪದಲ್ಲಿ ಗಾಂಜಾ ಸಿಗರೇಟು ಮಾರಾಟ ಆರೋಪ. ಗಾಂಜಾ ಮತ್ತಿನಲ್ಲೇ ಸ್ನೇಹಿತನ ಮೇಲೆಯೇ ಮಾರಣಾಂತಿಕ ಹಲ್ಲೆ. ಗಾಂಜಾ ತಡೆಯುವಲ್ಲಿ ಪೊಲೀಸ್ ಇಲಾಖೆ ವಿಫಲ. ಹೆಚ್ಚು ಉತ್ಪಾದನೆ ಇದ್ದ ಜಿಲ್ಲೆಗಳಲ್ಲಿಯೇ ಅವಸಾನದತ್ತ ಸಾಗುತ್ತಿರುವ ರೇಷ್ಮೆ ಕೃಷಿ. ಮಾರುಕಟ್ಟೆಗೆ ಬರುವ ಗೂಡಿನ ಪ್ರಮಾಣದಲ್ಲಿಯೂ ಇಳಿಕೆ. ರೀಲರ್ಗಳ ಜೊತೆ ಕಾರ್ಮಿಕರ ಬದುಕು ಅತಂತ್ರದತ್ತ. ಗೌರಿಬಿದನೂರು ತಾಲೂಕಿನ ಹೊಸೂರು ಸರ್ಕಾರಿ ಶಾಲೆ ಶತಮಾನೋತ್ಸವಕ್ಕೆ ಸಿದ್ಧತೆ. ಶಿಕ್ಷಣ ತಜ್ಞ ಎಚ್ ನರಸಿಂಹಯ್ಯ ಜನಿಸಿದ ಗ್ರಾಮ. ಎಚ್ಎನ್ ಅವರಿಗೂ ಜನ್ಮ ಶತಮಾನೋತ್ಸವ. ಫೆಬ್ರವರಿ 2ರಂದು ಶತಮಾನೋತ್ಸವ. ಚಿಕ್ಕಬಳ್ಳಾಪುರದ ಅಯ್ಯಪ್ಪ ಸ್ವಾಮಿ ಸಮಿತಿಯಿಂದ ಅದ್ದೂರಿ ಮೆರವಣಿಗೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಡೆಯುವ ಉತ್ಸವ ಮೂರ್ತಿ ಮೆರವಣಿಗೆ. ಅಯ್ಯಪ್ಪ ದೇವಾಲಯಕ್ಕೆ 18ನೇ ವಾರ್ಷಿಕೋತ್ಸವ. ವಾರ್ತೆಗಳ ವಿವರ. ಈ ಹಿಂದೆ ಆಂಧ್ರಪ್ರದೇಶ ಗಾಂಜಾ ಉತ್ಪಾದನೆಯ ರಾಜಧಾನಿ ಎಂಬ ಕುಖ್ಯಾತಿಗೆ ಪಾತ್ರವಾಗಿತ್ತು. ಆದರೆ ಈಗ ಸರ್ಕಾರ ಬದಲಾದ ನಂತರ ಆ ಕುಖ್ಯಾತಿಯನ್ನ ತೊಡೆದು ಹಾಕುವ ಪ್ರಯತ್ನ ನಡೆದಿರುವಾಗಲೇ ಚಿಕ್ಕಬಳ್ಳಾಪುರ ಗಾಂಜಾ ಬಳಕೆಯ ರಾಜಧಾನಿಯಾಗುತ್ತಿದೆ ಎಂಬ ಆತಂಕ ಕಾಡ್ತಿದೆ. ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಗಾಂಜಾ ಬಳಕೆ ಹೆಚ್ಚಾಗಿದ್ದು, ಇದನ್ನ ನಿಯಂತ್ರಿಸುವಲ್ಲಿ ಜಿಲ್ಲಾ ಪೊಲೀಸರು ಸಂಪೂರ್ಣ ವಿಫಲರಾಗಿದ್ದಾರೆ ಎಂಬುದಕ್ಕೆ ರಾತ್ರಿ ನಡೆದ ಘಟನೆಯೇ ನಿದರ್ಶನವಾಗಿದೆ. ಹೌದು, ಈ ಹಿಂದೆ ನಗರಸಭೆ ಸಾಮಾನ್ಯ ಸಭೆಯಲ್ಲಿಯೇ ಗಾಂಜಾ ಮಾರಾಟದ ಬಗ್ಗೆ ಚರ್ಚೆಯಾಗಿತ್ತು. ಅದರಲ್ಲೂ ಶಾಲಾ ಕಾಲೇಜುಗಳ ಸಮೀಪದಲ್ಲಿಯೇ ಇರುವ ಹಲವು ಕಾಂಡಿಮೆಂಟ್ಸ್ಗಳಲ್ಲಿ ಸ್ಪೆಷಲ್ ಸಿಗರೇಟ್ ಹೆಸರಿನಲ್ಲಿ ವಿದ್ಯಾರ್ಥಿಗಳಿಗೆ ಗಾಂಜಾ ಅಭ್ಯಾಸ ಮಾಡಿಸುತ್ತಿರುವ ಬಗ್ಗೆಯೂ ತೀವ್ರ ಆರೋಪಗಳಿವೆ. ಆದರೆ ಈ ಕುರಿತು ಪ್ರತಿಕ್ರಿಯೆ ನೀಡಿದ್ದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಗಾಂಜಾ ವಿರುದ್ಧ ಕ್ರಮ ನಡೆಯುತ್ತಿದೆ ಎಂದು ಹೇಳಿ ಜಾರಿಕೊಂಡಿದ್ರ. ಆದರೆ ಜಿಲ್ಲೆಯಲ್ಲಿ ಮಾತ್ರ ಗಾಂಜಾ ಅಪಾಯದ ಮಟ್ಟ ಮೀರಿ ಆವರಿಸುತ್ತಿದೆ ಎಂಬುದಕ್ಕೆ ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀರಾಂಪುರದಲ್ಲಿ ರಾತ್ರಿ ನಡೆದಿರುವ ಘಟನೆ ಉತ್ತಮ ನಿದರ್ಶನವಾಗಿದೆ. ಮಂಗಳವಾರ ರಾತ್ರಿ ಸಂಕ್ರಾಂತಿ ಹಬ್ಬದ ಸಡಗರದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀರಾಂಪುರ ಗ್ರಾಮದ ನವೀನ್ ಎಂಬಾತ ಅದೇ ಗ್ರಾಮದ ರಂಜಿತ್ ಎಂಬುವನನ್ನ ಚಿಕ್ಕಬಳ್ಳಾಪುರಕ್ಕೆ ಕರೆದೊಯ್ದು ಕಂಠಪೂರ್ತಿ ಕುಡಿದಿದ್ದಾರಂತೆ. ಸಂಜೆ ವಾಪಸ್ ತಮ್ಮ ಸ್ವಗ್ರಾಮ ಶ್ರೀರಾಂಪುರಕ್ಕೆ ಬಂದು ಗ್ರಾಮದ ಸರ್ಕಾರಿ ಶಾಲೆ ಆವರಣದಲ್ಲಿ ನವೀನ್ ಎಂಬಾತ ಸಿಗರೇಟ್ನಲ್ಲಿ ಗಾಂಜಾ ತುಂಬಿ ರಂಜಿತ್ಗೆ ನೀಡಿದ್ನಂತೆ. ರಂಜಿತ್ ಬೇಡ ಎಂದಾಗ ಇದು ಸೇವಿಸದಿದ್ದರೆ ನಿನ್ನ ಕೊಲೆ ಮಾಡುವುದಾಗಿ ಬೆದರಿಸಿದ್ನಂತೆ. ಇದರಿಂದ ರಂಜಿತ್ ಅನಿವಾರ್ಯವಾಗಿ ಗಾಂಜಾ ಸೇವನೆ ಮಾಡಿದ್ದಾನಂತೆ. ಆಗ ರಂಜಿತ್ ಗಾಂಜಾ ಸೇವಿಸಿದ ಕೆಲವೇ ಕ್ಷಣಗಳಲ್ಲಿ ತಲೆ ತಿರುಗಿದ್ದು ನವೀನ್ ಏಕಾಏಕಿ ರಂಜಿತ್ಗೆ 5-6 ಬಾರಿ ಚಾಕುವಿನಿಂದ ತಿವಿದು ಪರಾರಿಯಾಗಿದ್ದಾನಂತೆ. ಅವ್ನು ಕರ್ಕೊಂಡು ಹೋಗೋದ ಎಣ್ಣ ಬಂದ್ಬಿಟ್ಟು ಎಲ್ಲಕ್ಕೆ ಹೋಗೋಣ ಅಂತ ಸ್ಕೂಲ್ ಹತ್ರಕ್ಕೆ ಹೋಗೋಣ ಬಾ ಗಾಂಜಾ ಹೊಡೆಯೋಣ 2 ದಮ್ಮು ಹೊಡೆಯೋಣ ಅಂದ್ಬಿಟ್ಟು ನಂಗೆ ಗೊತ್ತಿಲ್ಲ ಅಲ್ಲೇ ಬಿದ್ದಾಗ್ಬಿಟ್ನಿ. ಅವ್ರನ್ನ ಮನೆ ಪಕ್ಕನವ್ರನ್ನ ಅಕ್ಕ ಅಂತ ಕರೆದ್ನೆ. ನೋಡಿದ್ರಲ್ಲ ಇಷ್ಟೇ ಏನು ಕಕ್ಕೈದಂತ ಗಾಂಜಾ ಕುಡಿಯೋಣ ಬಾ ನವೀನ್ ಅವ್ನು ಕೇಳಿದ. ಅವ್ನು ನಂಗೆ ಗೊತ್ತಿಲ್ಲ ಅಂತ ಕೇಳಿದೆ. ನಂಗೆ ಕುಡಿಯೋದು ಆಲೋಚಿಸಿಲ್ಲ. 2 ದಮ್ಮ ಕೊಟ್ಟ ನವೀನ. ನಾನು ಹೇಳಿದೆ, ಅಲ್ಲೇ ಬಿದ್ದೋಗ್ಬಿಟ್ಟೆ. ಆಮೇಲೆ ನೀನು ಸಾಯಿ ಹಾಕ್ಬಿಡ್ತೀನಿ ಅಂದ್ಬಿಟ್ಟು ನಾನು ಕಿಡ್ಕೊಂಡು ಓಡ್ ಬಂದ್ಬಿಟ್ಟೆ ಸರ್. ಈಗ ಚಾಕು ತಗೊಂಡು ಹಾಕೋದು ಸರ್. ಇಲ್ಲಿ ಇಲ್ಲಿ ಆಮೇಲೆ ನಾನು ಓಡಿ ಬಂದ್ಬಿಟ್ಟೆ ಸರ್. ಅವ್ರ ಮನೆ ಹತ್ರ ಕರ್ಕೊಂಡೋಗಿದೆ. ಕರ್ಕೊಂಡೋಗ್ಬಿಟ್ಟು ಅಕ್ಕ ಎದ್ದೊಳ್ಳೆ ನೀನು ನೋಡಕ್ಕ, ಇದೆಲ್ಲ ಊರೆಲ್ಲ ನೋಡೋದು
ನಾನು ಹಾಕ್ಬಿಟ್ಟು ಓಡೋಗ್ಬಿಟ್ಟೆ ಸರ್. ಆಗ ಕಾಣಿಸಲ್ಲ ಸರ್. ಊರೆಲ್ಲ ಬಂದ್ಬಿಟ್ಟು ಹುಡ್ಕಾದ್ರೂ ಸಿಕ್ಕಿಲ್ಲ ಸರ್ ಅವನು ಸರ್. ಇಲ್ಲ ಸರ್, ಇಲ್ಲ ಸರ್. ಎಣ್ಣೆ ಕರ್ಕೊಂಡು ಹೋಗೋಣ ಕುಡಿಯೋಣ ಬರ ಅಂದ್ಬಿಟ್ಟು ಸ್ಕೂಲ್ ಹತ್ರ ಹೋದೆ ಸರ್. ಅಲ್ಲಿಗೆ ಹೋದ್ರೇ ಗಂಜಾ ಹಾಕೊಂಡ್ಬಿಟ್ಟು ಎಣ್ಣೆ ಕುಡಿದ್ಬಿಟ್ಟು 2 ದುಮ್ಮು ಕೊಟ್ಟು ಸರ್. ಇಷ್ಟಪ್ಪ ಜಾಕಿತ್ತು ಸರ್. ತೆಗೆದುಬಿಟ್ಟು ಓಡಿಬಿಟ್ಟೆ ಸರ್. ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀರಾಂಪುರ ಗ್ರಾಮದಲ್ಲಿ ನಿನ್ನೆ ತಡರಾತ್ರಿ ಸರ್ಕಾರಿ ಶಾಲೆ ಆವರಣದಲ್ಲಿ ಗಾಂಜಾ ಸೇವಿಸಿ ನವೀನ್ ಎಂಬಾತ ರಂಜಿತ್ ಎಂಬಾತನಿಗೆ ಚಾಕುವಿನಿಂದ ಮುಖ, ಮೂಗು, ಎದೆ ಸೇರಿದಂತೆ ದೇಹದ ಹಲವು ಭಾಗಗಳಲ್ಲಿ ತೆಗೆದು ಪರಾರಿಯಾಗಿದ್ದಾನೆ. ಹಲ್ಲೆಗೊಳಗಾದ ವ್ಯಕ್ತಿ ರಕ್ತದ ಮಡುವಿನಲ್ಲಿ ಕೂಗಿಕೊಂಡಾಗ ಅಕ್ಕಪಕ್ಕದವರು ಬಂದು ನೋಡಿ ರಂಜಿತ್ನನ್ನ ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ಪ್ರಕರಣ ನಂದಿಗಿರಿಧಾಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಬೆಳಗ್ಗೆ ಕೆಲ್ಸಕ್ಕೆ ನಾವು ಸಂಕ್ರ ಹಬ್ಬದಿಂದ ನಾನು ಸಾಮಾನು ತಗೊಬರ್ತೀನಿ ಅಂತ ಎಲ್ಲೋ ಕೆಲ್ಸಕ್ಕೆ ಅಂತ ಹೋಗ್ಬಿಟ್ಟು ಬಂದು ಸಾಮಾನು ತಗೊಬಂದವನೆ. ಸಾಮಾನು ತಗೊಬಂದು ಮನೆಗೆ ಕೊಟ್ಟವನೆ. ಎಲ್ಲಿಗೂ ಹೋಗ್ಬೇಡ ಬಾಪ್ಪ ಅಂದರೆ ಬರ್ತೀನಿ ಇರಮ್ಮ ಅಂತ ಹೊರಟೋದ್ಮ್ಯಾಗ ಆ ಹುಡುಗನ ಜೊತೆಯಲ್ಲಿ ಓಡಾಡ್ಕೊಂಡಿದ್ನಂತೆ. ಆ ಹುಡುಗನ ನಾನು ನೋಡಿಲ್ಲ. ನೋಡಿದ್ರೆ ಇವನ್ನ 6 ಗಂಟೆ 5:15ವರೆಗೂ ಹಂಗೆ ಜೊತೆಗೆ ಅಂಗಡಿ ಹತ್ರ ಅಲ್ಲಿ ಇಲ್ಲಿ ಕೂತ್ಕೊಂಡವ್ರೆ. ಕೂತ್ಕೊಂಡಿದ್ದು ಅವನ್ನ ಗಾಂಜಾ ಕುಡಿ ಅಂದ್ರಂತೆ. ನಂಗೆ ಆಗಲ್ಲಪ್ಪ, ನಂಗೆ ಕುಡಿಯಲ್ಲ, ನಾನು ಒಂದು 30 ಮಾತ್ರೆ ತಿಂದಿದ್ದೀನಿ, ನಂಗೆ ಅದು ಕುಡಿದ್ರೆ ಆಗಲ್ಲ, ನನಗೆ ಕುಡಿಯಲ್ಲ ಅಂದರೆ ಅವಾಗ ಕುಡಿತೀವ ಇಲ್ಲ ಬಿಟ್ಟು ಅವನು ಶಾಕು ತಗೊಂಡು ಹಾಕಿದ್ನಂತೆ. ಹಾಕ್ಬಿಟ್ರೆ ಅಷ್ಟೊತ್ತಿಗೆ ಇವ್ನು ಮಲ್ಕೊಬಿಟ್ನಂತೆ. ಗಾಂಜಾ ಕುಡಿದು ಅವಾಗ ತಿವಿದ್ಬಿಟ್ಟವನಂತೆ. ಅಷ್ಟೇ. ನಗರ ಗ್ರಾಮೀಣ ಎಂಬ ಯಾವುದೇ ವ್ಯತ್ಯಾಸವಿಲ್ಲದೆ ಯುವಕರು ಗಾಂಜಾಗೆ ದಾಸರಾಗುತ್ತಿರುವ ಬಗ್ಗೆ ವ್ಯಾಪಕ ಆರೋಪಗಳು ಕೇಳಿಬರುತ್ತಿವೆ. ಈ ಗಾಂಜಾ ಎಲ್ಲಿಂದ ಬರುತ್ತಿದೆ ಎಂಬ ಮೂಲ ಹುಡುಕುವಲ್ಲಿ ಮತ್ತು ಅದನ್ನ ಮಾರಾಟ ಮಾಡುತ್ತಿರುವವರ ಹೆಡೆಮುರಿ ಕಟ್ಟುವಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸರು ಸಂಪೂರ್ಣ ವಿಫಲವಾಗಿದ್ದು, ಇದು ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆಯನ್ನ ನಾಶ ಮಾಡುವ ಹಂತಕ್ಕೆ ಬೆಳೆದರೂ ಆಶ್ಚರ್ಯವಿಲ್ಲ ಎಂಬಂತಾಗಿದೆ. ನಮಗೇನು ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಆದರೆ ಅದು ಯಾವ ಥರ ತಗೊಂಬಂದಿದ್ದಾನೆ, ಏನು ಕೊಟ್ಟಿದ್ದಾನೆ, ಏನು ಅವನಿಗೂ ಇವನಿಗೂ ಜಿದ್ದು ಇನ್ನೊಂದು ಮತ್ತೊಂದು ಏನಿಲ್ವ. ಬೇರೆ ಏನಾದರೂ ಅಕಸ್ಮಾತ್ ಯಾರಾದರೂ ಅವ್ರಿಗೆ ಪ್ರೆಜರ್ ಮಾಡಿ ಏನಾದರೂ ಅಕಸ್ಮಾತ್ ಅವನಿಗೆ ತೊಂದರೆ ಮಾಡಬೇಕು ಮಾಡಿಬಿಡ್ರಿ ಅಂತೇಳಿ ಏನಾದರೂ ಆ ಥರ ಏನಾದರೂ ಪ್ರಯತ್ನ ಮಾಡಿಸಿರ್ಬೋದೇನೋ, ಅದು ಗೊತ್ತಿಲ್ಲ. ಆದ್ರೂ ಅವನಿಗೆ 2-3 ಕಿತ 6 ತಿಂಗಳಿಗೊಂದು ಕಿತನೋ 3 ತಿಂಗಳಿಗೊಂದು ಕಿತನೋ ಬರ್ತಾನೆ. ಒಂದು ದಿವಸ ಇಲ್ಲ ಮಧ್ಯಾಹ್ನ ಒಂದು ದಿನ ಮಧ್ಯಾಹ್ನ ಇರ್ತಾನೆ. ತಿರ್ಗಾ ಕುಡ್ಕೊಂಡು ಅವ್ರನ್ನೂ ಜೊತೆಯಲ್ಲಿ ಕರ್ಸ್ಕೊಂಬಂದು ಕುಡ್ಕೊಂಡು ಅಲ್ಲಿ ಬಿದ್ದಿದ್ದು ತಿರ್ಗಾ ಅವ್ನಿಗೆ ಯಾರಿಗೂ ಹೇಳ್ದಿದ್ದಂಗೆ ಅವನು ಪಾಡ್ಕ ಅವನು ಹೊರಟುಬಿಡ್ತಾನೆ. ಇಲ್ಲಿ ಬುಲೆಟು ಅದು ಇದು ಇರ್ತೈತೆ. ಅವರಪ್ಪ ಇದ್ದಾರೆ, ಓಡಿಸ್ತಾರೆ, ಅವ್ನು ಕರ್ಕೊಂಡು ಹೋಗ್ತಾರೆ ಬೇರೆಯವ್ರನ್ನೆಲ್ಲ. ಬಂದು ಕುಡಿಸಿ ಇನ್ನೊಂದು ಮತ್ತೊಂದು ಇರ್ತಾನೆ. ಆಮೇಲೆ ಯಾವಾಗ ಟೈಮ್ ಹೆಂಗೆ ಹೋಗ್ತಾನೆ ಹೆಂಗೆ ಬರ್ತಾನೆ ಗೊತ್ತಾಗಲ್ಲ. ಚಿಕ್ಕಬಳ್ಳಾಪುರ ಪೊಲೀಸರು ಗ್ರಾಮಗಳ ಲೆಕ್ಕದಲ್ಲಿ ಗಾಂಜಾ ಹಿಡಿದು ಅದರಿಂದಲೇ ಬೃಹತ್ ಪ್ರಚಾರ ಪಡೆಯಲು ಯತ್ನಿಸುವುದನ್ನ ಬಿಟ್ಟು ನಿಜವಾಗಿಯೂ ಗಾಂಜಾ ಬರುತ್ತಿರುವುದು ಎಲ್ಲಿಂದ, ಅದನ್ನ ತಂದು ಮಾರಾಟ ಮಾಡ್ತಿರೋರು ಯಾರು, ಮತ್ತೆ ಎಲ್ಲೆಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಯುವಕರಿಗೆ ಈ ಗಾಂಜಾ ವಿತರಣೆಯಾಗುತ್ತಿದೆ ಎಂಬಿತ್ಯಾದಿ ವಿಚಾರಗಳ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಕ್ರಮ ವಹಿಸದಿದ್ದರೆ ಚಿಕ್ಕಬಳ್ಳಾಪುರ ಗಾಂಜಾ ಬಳಕೆಯ ರಾಜಧಾನಿಯಾಗಿ ಕುಖ್ಯಾತಿಗೆ ಬರೋದ್ರಲ್ಲಿ ಸಂದೇಹವೇ ಇಲ್ಲ. ಕ್ಯಾಮರಾಮ್ಯಾನ್ ಅಂಬರೀಶ್ ಜೊತೆ ಸತೀಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಪ್ರತಿ ರೈತ 500ರಿಂದ 1000 ಮೊಟ್ಟೆ ಹುಳು ಮೇಯಿಸುವ ಮೂಲಕ ರೇಷ್ಮೆ ಕ್ರಾಂತಿ ಮಾಡುತ್ತಿದ್ದ ಕಾಲದಲ್ಲಿ ಮಾರುಕಟ್ಟೆಗೆ ಬಂದರೆ ಜಾಲರಿಗಳು ಸಿಗದೆ ನೆಲದಲ್ಲಿ ಒಂದಿಷ್ಟು ಜಾಗ ಸಿಕ್ಕಿದ್ರೆ ಸಾಕು ಗೂಡು ಹಾಕೋಣವೆಂದು ರೈತರು ಹಾತೊರೆಯುತ್ತಿದ್ರ. ಆದರೆ ಈಗ ಚಿತ್ರಣ ಬದಲಾಗಿದೆ. ಗೂಡು ತುಂಬಿರುತ್ತಿದ್ದ ಜಾಲರಿಗಳು ಖಾಲಿ ಹೊಡೆಯುತ್ತಿವೆ. ಒಂದು ಕಾಲದಲ್ಲಿ ಇಡೀ ರಾಜ್ಯಕ್ಕೆ ಹಾಲು, ಹಣ್ಣು, ತರಕಾರಿ, ರೇಷ್ಮೆ ಪೂರೈಕೆ ಮಾಡಿ ಪೋಷಣೆ ಮಾಡುತ್ತಿದ್ದ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ರೈತರು ನೆಚ್ಚಿಕೊಂಡಿದ್ದ ರೇಷ್ಮೆ ಉದ್ಯಮೆ ತೆರೆಮರೆಗೆ ಸರಿಯುತ್ತಿದ್ದು, ವಾಣಿಜ್ಯ ಬೆಳೆಗಳತ್ತ ಗಮನ ಹರಿಸುವ ಮೂಲಕ ರೈತರಿಂದಲೇ ಉದ್ಯಮ ನಶಿಸಿ ಹೋಗುವಂತಾಗಿದೆ. ಕಾಲ ಬದಲಾದಂತೆಲ್ಲ ಜನರ ನಿರೀಕ್ಷೆಗೆ ತಕ್ಕಷ್ಟು ಸಂಪಾದನೆ ಇಲ್ಲದ ಕಾರಣ ಆರ್ಥಿಕವಾಗಿ ಸಬಲತೆ ಕಾಣಬೇಕು ಎಂಬ ನಿಟ್ಟಿನಲ್ಲಿ ಕೃಷಿ, ತೋಟಗಾರಿಕೆ, ರೇಷ್ಮೆ, ಹೈನುಗಾರಿಕೆಯಲ್ಲಿ ತೊಡಗಿದ್ದ ರೈತರು ಇತ್ತೀಚೆಗೆ ದ್ರಾಕ್ಷಿ, ದಾಳಿಂಬೆಯತ್ತ ಗಮನ ಹರಿಸಿದ ಪರಿಣಾಮ ಹಿಪ್ಪುನೇರಳೆ ತೋಟಗಳು ನಾಶವಾಗಿ ರೇಷ್ಮೆ ಉದ್ಯಮಕ್ಕೆ ಕಂಟಕ ಎದುರಾಗಿದೆ. ಸಾವಿರಾರು ಕುಟುಂಬಗಳು ಅವಲಂಬಿತವಾಗಿದ್ದ ರೇಷ್ಮೆ ಉದ್ಯಮ 3 ಜಿಲ್ಲೆಗಳ ಬಹುತೇಕ
ಬಹುತೇಕ ರೈತರ ಪಾಲಿಗೆ ಆಶಾ ಕಿರಣವಾಗಿತ್ತ. ಇತ್ತೀಚೆಗೆ ಬದಲಾಗುತ್ತಿರುವ ವಾತಾವರಣದ ಜೊತೆಗೆ ರೈತರು ರೇಷ್ಮೆ ಬೆಳೆಯುತ್ತಿದ್ದ ಜಾಗದಲ್ಲಿ ವಾಣಿಜ್ಯ ಬೆಳೆಗಳಾದ ದ್ರಾಕ್ಷಿ, ದಾಳಿಂಬೆ ಬೆಳೆಯಲು ಮುಂದಾಗಿರುವ ಕಾರಣ ಶತಮಾನದಿಂದ ರೈತರನ್ನ ಕಾಪಾಡಿದ್ದ ರೇಷ್ಮೆ ತೆರೆಮರೆಗೆ ಸರಿಯುತ್ತಿರುವುದು ನೂಲು ಬಿಚ್ಚಣಿದಾರರು ಹಾಗೂ ಈ ಉದ್ಯಮದಲ್ಲಿ ತೊಡಗಿದ್ದವರ ಬದುಕಿನಲ್ಲಿ ಬಿರುಗಾಳಿ ಬೀಸುವಂತೆ ಮಾಡಿದೆ. ಸೂಪರ್ ಮಾರ್ಕೆಟ್ಗೆ ಟೋಟ್ಲಿ 22 ಲಾಕ್ ಇವತ್ತು. ನೆನ್ನೆಲ್ಲ ಸ್ವಲ್ಪ ಜಾಸ್ತಿ ಇತ್ತು, ಇವತ್ತು ತುಂಬ ಕಮ್ಮಿ ಬಂದಿದೆ. ಆಮೇಲೆ ರೀಲರ್ಸ್ಗಳು ಇಲ್ಲಿ ಸುಮಾರು 350ರಿಂದ 400 ಜನ ಇದ್ದಾರೆ. ಕುಟುಂಬಗಳಿಗೆ ಲೆಕ್ಕ ಹಾಕೊಂಡ್ರೆ ಸುಮಾರು 400 ಮನೆಗಳಾಯಿತು. ಕೆಲಸದವ್ರು ಅಂದರೆ ಸುಮಾರು 3000-4000 ಜನ ಆಯಿತು ಇದರಲ್ಲಿ ಬರ್ತವ್ರು ಇಲ್ಲಿ ಮಾತ್ರ. ಆಮೇಲೆ ತುಂಬ ಕಮ್ಮಿ ಆಗ್ತಾ ಇದೆ. ಕಾರಣ ಏನು ಗೊತ್ತಾಗ್ತಾ ಇಲ್ಲ. ಬೆಳೆಗಳು ಆಗ್ತಾ ಇಲ್ಲ ಅಂತ ರೈತರುಗಳು ಹೇಳ್ತಾ ಇದ್ದಾರೆ. ಇನ್ನು ಚಳಿಗೇನು ಸ್ವಲ್ಪ ಸರಿ ಬರ್ತಾ ಇಲ್ಲ, ಅದೊಂದು ಎಫೆಕ್ಟ್. ಆಮೇಲೆ ಹುಳ ಸರಿ ಬರ್ತಾ ಇಲ್ಲ, ಸತ್ತೋಗ್ತಾ ಇದೆ, ಅದೊಂದು ಪ್ರಾಬ್ಲಮ್ ಹೇಳ್ತಾರೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ರೇಷ್ಮೆಗೂಡು ಮಾರುಕಟ್ಟೆಗೆ ಬರುತ್ತಿದ್ದ ಗೂಡಿನ ಪ್ರಮಾಣ ದಿಢೀರನೆ ಕುಸಿಯುತ್ತಿದೆ. 200ಕ್ಕೂ ಹೆಚ್ಚು ಲಾಟ್ಗಳು ಬರುತ್ತಿದ್ದ ಗೂಡು ಇಂದು ಕೇವಲ 22 ಲಾಟ್ಗಳಿಗೆ ಬಂದು ನಿಂತಿದೆ. ವಿಜಯಪುರದಲ್ಲಿ ಸುಮಾರು 350ಕ್ಕೂ ಹೆಚ್ಚು ಮಂದಿ ನೂಲು ಬಿಚ್ಚಣಿಕೆ ಮಾಡುವ ರೀಲರ್ಸ್ ಇದ್ದಾರೆ. ಮಾರುಕಟ್ಟೆಗೆ ಬರುವ ಗೂಡನ್ನ ನಂಬಿಸುವ ರೀಲರ್ಸ್ ಇಂದು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ. ಕೆಜಿ ಗೂಡು 650 ರೂಪಾಯಿ ದಾಟಿದ್ರೂ ನಿರೀಕ್ಷಿಸಿದಷ್ಟು ಗೂಡು ಮಾರುಕಟ್ಟೆಗೆ ಬರುತ್ತಿಲ್ಲ. ಮಾರುಕಟ್ಟೆಯಲ್ಲಿ ರೈತರು ತರುವ ಗೂಡಿನ ರಕ್ಷಣೆಗಾಗಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಈ ಹರಾಜು ಪ್ರಕ್ರಿಯೆ ಮೂಲಕ ಹರಾಜು ನಡೆಸಿ ರೈತರು ಒಪ್ಪಿಕೊಂಡರೆ ಮಾತ್ರ ಬೆಲೆ ನಿಗದಿ ಮಾಡಲಾಗುತ್ತದೆ. ಗೂಡು ಹರಾಜಾಗಿ ತೂಕ ಮಾಡುತ್ತಿದ್ದಂತೆ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾವಣೆಯಾಗುತ್ತಿದೆ. ಆದರೂ ಬಹಳಷ್ಟು ರೈತರು ಮಾರುಕಟ್ಟೆಗೆ ಗೂಡು ತರಲು ಹಿಂದೇಟು ಹಾಕುತ್ತಿದ್ದಾರೆ. ಮೋಡ ಮುಸುಕಿದ ವಾತಾವರಣ ವೈಪರೀತ್ಯ ಹಾಗೂ ವಾತಾವರಣದಲ್ಲಿ ತೇವಾಂಶ ಹೆಚ್ಚಾಗಿರುವ ಕಾರಣ ರೈತರ ನಿರೀಕ್ಷೆಗೆ ತಕ್ಕಂತೆ ಹಿಪ್ಪುನೇರಳೆ ಸೊಪ್ಪು ಬೆಳೆಯಲು ರೈತರಿಗೆ ಸಾಧ್ಯವಾಗದ ಕಾರಣ ರೇಷ್ಮೆಗೂಡು ಉತ್ಪಾದನೆ ಕುಂಠಿತವಾಗುತ್ತಿದ್ದು, ಈ ಕಾರಣ ಮಾರುಕಟ್ಟೆಗೆ ಬರುವ ಗೂಡಿನ ಪ್ರಮಾಣ ಕಡಿಮೆಯಾಗಿದೆ. ಕೆಲ ರೀಲರ್ಸ್ಗಳು ಮಾರುಕಟ್ಟೆಯಲ್ಲಿ ಈ ಹರಾಜಿನಲ್ಲಿ ಗೂಡು ಖರೀದಿಸುವ ಬದಲು ನೇರವಾಗಿ ರೈತರ ಮನೆಗಳಿಗೆ ಹೋಗಿ ಗೂಡು ಖರೀದಿ ಮಾಡುತ್ತಿರುವ ಕಾರಣದಿಂದಲೂ ಮಾರುಕಟ್ಟೆಗೆ ಗೂಡು ಬರುತ್ತಿಲ್ಲವೆಂದು ಕೆಲವರು ಹೇಳ್ತಾರೆ. ಹೊರಗಡೆ ಗೂಡು ಮಾರಾಟವಾಗುತ್ತಿರುವ ಕಾರಣ ಸರ್ಕಾರಕ್ಕೆ ಬರಬೇಕಾಗಿರುವ ತೆರಿಗೆ ಹಣಕ್ಕೆ ಪೆಟ್ಟು ಬಿದ್ದಿದ್ದು ಮಾರುಕಟ್ಟೆಗೆ ಗೂಡು ಬರುವಂತೆ ಅಧಿಕಾರಿಗಳು ಮಾಡಬೇಕು ಎಂದು ರೀಲರ್ಸ್ ಒತ್ತಾಯಿಸಿದ್ದಾರೆ. ಎಂ ಮುನಿನಾರಾಯಣ, ಸಿಟಿವಿ ನ್ಯೂಸ್, ದೇವನಹಳ್ಳಿ. ಗೌರಿಬಿದನೂರು ತಾಲೂಕಿನ ಹೊಸೂರು ರಾಜ್ಯದ ಶಿಕ್ಷಣ ತಜ್ಞ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಹುಟ್ಟೂರು. ಎಚ್ಎನ್ ಜನಿಸಿದ ವರ್ಷದಲ್ಲಿಯೇ ಈ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಆರಂಭಿಸಲಾಗಿದ್ದು, ಸರ್ಕಾರಿ ಶಾಲೆ ಮತ್ತು ದಿವಂಗತ ಎಚ್ಎನ್ ಅವರು ಜನಿಸಿ 100 ವರ್ಷಗಳಾಗುತ್ತಿರುವ ಹಿನ್ನೆಲೆಯಲ್ಲಿ ಶತಮಾನೋತ್ಸವಕ್ಕೆ ಸಿದ್ಧತೆಗಳು ಭರದಿಂದ ಸಾಗಿವೆ. ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ 1920ರಲ್ಲಿ ಪ್ರಾರಂಭವಾಗಿದೆ. ಅದೇ ವರ್ಷ ಶಿಕ್ಷಣ ತಜ್ಞ ಎಚ್ ನರಸಿಂಹಯ್ಯನವರು ಹುಟ್ಟಿರುತ್ತಾರೆ. ಹಾಗಾಗಿ 2 ಶತಮಾನೋತ್ಸವಗಳನ್ನು ಆಚರಿಸಲು ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಮಿತಿ ನಿರ್ಣಯಿಸಿದೆ. ಇದೇ ಶಾಲೆಯಲ್ಲಿ ಶಿಕ್ಷಣ ಪಡೆದ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಎಚ್.ವಿ. ಮಂಜುನಾಥ್ ಈ ಕುರಿತು ಮಾಹಿತಿ ನೀಡಿದ್ದು, ಶತಮಾನೋತ್ಸವ ಫೆಬ್ರವರಿ 2ರಂದು ಪ್ರಾರಂಭವಾಗಲಿದೆ ಎಂದು ಹೇಳಿದರು. ರಾಜ್ಯದ ಸಚಿವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪ್ರಾಥಮಿಕ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಜಿಲ್ಲೆಯ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಸಂಸದ ಡಾಕ್ಟರ್ ಕೆ ಸುಧಾಕರ್, ಸಾಹಿತಿ ಹಂಪ ನಾಗರಾಜಯ್ಯ, ಡಾಕ್ಟರ್ ಸುಬ್ರಹ್ಮಣ್ಯ ಭಾಗವಹಿಸಲಿದ್ದಾರೆ. ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡ ಅಧ್ಯಕ್ಷತೆ ವಹಿಸಲಿದ್ದಾರೆ. 2020ರಲ್ಲಿ ಆಚರಿಸಬೇಕಿದ್ದ ಈ ಶತಮಾನೋತ್ಸವ ಕಾರಣಾಂತರಗಳಿಂದ ಈಗ ಆಚರಿಸಲಾಗುತ್ತಿದೆ ಎಂದರು. ಈ ಹೊಸೂರಿನಲ್ಲಿ ಇದು ಮಾಧ್ಯಮಿಕ ಶಾಲೆಯ ಶತಮಾನೋತ್ಸವ.
2020 ನಾವು ಮಾಡಬೇಕಾಗಿತ್ತು. ಯಾಕೆಂದರೆ ಇದು 1920 ಅಂದರೆ ಸ್ವಾತಂತ್ರ್ಯ ಬರೋದಕ್ಕೆ 27 ವರ್ಷದ ಮುಂಚೆನೇ ನಮ್ಮೂರ ಶಾಲೆ ಪ್ರಾರಂಭ ಆಗಿತ್ತು. ಮಾಧ್ಯಮಿಕ ಶಾಲೆ, ಪ್ರಾಥಮಿಕ ಶಾಲೆ ಇದು ನಮಗೆ ಡಾಕ್ಯುಮೆಂಟೇ ಸಿಗಲಿಲ್ಲ. ಅದು ಯಾವಾಗ ಇನ್ನೂ ಭಾಳ ಹಿಂದೆಯೇ ಅದು ಪ್ರಾರಂಭ ಆಗಿದೆ. ಹಾಗಾಗಿ ಕರೋನಾ ಬಂತು, ಆನಂತರ ಚುನಾವಣೆಗಳು ಮತ್ತಿತರ ಕಾರಣಗಳಿಂದ ನಾವು ಮಾಡೋಕ್ಕಾಗಿರಲಿಲ್ಲ. ಭಾಳ ಅದ್ಧೂರಿಯಾಗಿ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿದ್ವಿ. ಅದರ ಜೊತೆಯಲ್ಲೇ 1920 ಡಾಕ್ಟರ್ ಎಚ್ ನರಸಿಂಹಯ್ಯನವರ ಜನನ ಆಗಿದ್ದು ಹೊಸೂರಿನಲ್ಲಿ. ಇನ್ನು ಗೌರವಾಧ್ಯಕ್ಷ ಮಾನಸ ಆಸ್ಪತ್ರೆ ವೈದ್ಯ ಡಾಕ್ಟರ್ ಶಶಿಧರ್ ಮಾತನಾಡಿ, ಈ ಶಾಲೆ 3 ತಲೆಮಾರಿನ ಶಾಲೆಯಾಗಿದ್ದು ಹಳೆಯದಾಗಿದೆ. ಮೇಲ್ಛಾವಣಿ ಸೋರುವ ಸ್ಥಿತಿಗೆ ಬಂದಿದೆ. ಶೌಚಾಲಯಗಳ ಸ್ಥಿತಿ ಹೇಳತೀರದಾಗಿದೆ. ದಾನಿಗಳ ಸಹಾಯದಿಂದ ಶಾಲೆ ನಿರ್ಮಾಣ ಮಾಡಲಾಗುವುದು ಎಂದರು. ಈ ವೇಳೆ ಸಮಿತಿ ಕಾರ್ಯದರ್ಶಿ ಎಚ್ಎಲ್ ವೆಂಕಟೇಶ್, ನಯಾಜ್, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಸಿದ್ದಗಂಗಪ್ಪ, ರಾಮಕೃಷ್ಣಪ್ಪ, ಇರ್ಷಾದ್ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಮಕರ ಸಂಕ್ರಾಂತಿ ಎಂದರೆ ಜಾನುವಾರುಗಳ ವಿಶೇಷತೆಯೊಂದಿಗೆ ನಡೆಯುವ ಮತ್ತೊಂದು ವಿಶೇಷವೆಂದರೆ ಅಯ್ಯಪ್ಪ ಸ್ವಾಮಿ ಆರಾಧನೆ. ಅಯ್ಯಪ್ಪ ಸ್ವಾಮಿ ಆರಾಧನೆ ಚಿಕ್ಕಬಳ್ಳಾಪುರದಲ್ಲಿ ವಿಶೇಷವಾಗಿ ನಡೆಸುತ್ತಿದ್ದು, ಅಯ್ಯಪ್ಪ ಸ್ವಾಮಿ ಉತ್ಸವ ಮೂರ್ತಿಯ ಮೆರವಣಿಗೆಯನ್ನ ಅದ್ದೂರಿಯಾಗಿ ನಡೆಸಲಾಗುತ್ತದೆ. 18ನೇ ವರ್ಷದ ಮೆರವಣಿಗೆ ಮಂಗಳವಾರ ಸಂಜೆ ವಿಜೃಂಭಣೆಯಿಂದ ನೆರವೇರಿತು. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿ ನಿರ್ಮಿಸಿರುವ ಅಯ್ಯಪ್ಪ ಸ್ವಾಮಿ ದೇವಾಲಯದ ಸೇವಾ ಸಮಿತಿಯಿಂದ 18ನೇ ವಾರ್ಷಿಕೋತ್ಸವದ ಅಂಗವಾಗಿ ವಿವಿಧ ಆಭರಣದ ಮೂಲಕ ವಿಶೇಷ ಪೂಜೆ, ಹೋಮ, ಹವನಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಆಕರ್ಷಕ ಮೆರವಣಿಗೆಯಲ್ಲಿ ಸಾಗಿದ ಜನಸ್ತೋಮ ಮತ್ತು ಅಯ್ಯಪ್ಪ ಸ್ವಾಮಿ ಭಕ್ತರು ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂಬ ಘೋಷಣೆಗಳೊಂದಿಗೆ ಶ್ರದ್ಧಾಭಕ್ತಿ ಮೆರೆದರು. ಚಿಕ್ಕಬಳ್ಳಾಪುರದ ಬಿಬಿ ರಸ್ತೆಯಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಮಕರ ಸಂಕ್ರಾಂತಿ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮಾಡಿದರು. ಈ ಸಂದರ್ಭದಲ್ಲಿ ವಿವಿಧ ಕಲಾ ತಂಡಗಳು ಮೆರವಣಿಗೆಗೆ ಮೆರುಗು ನೀಡಿದವು. ಕ್ಯಾಮರಾಮನ್ ಅಂಬರೀಶ್ ಎನ್ ಜೊತೆ ಸತೀಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಸಾಧಾರಣ ಬೆಲೆ ಮತ್ತು ಉತ್ತಮ ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ
ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಹಾಗೂ ನಮ್ಮಲ್ಲಿಯೇ ಉತ್ತಮ ಗುಣಮಟ್ಟದ ಮಾರುಕಟ್ಟೆ ಬೆಲೆಗೆ ಕೇಸಿಂಗ್ ಪೈಪ್ ಹಾಕಿಕೊಡುತ್ತೇವೆ. ಈ ಎಲ್ಲ ರಿಯಾಯಿತಿಗಳು ನಿಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರ್ ಆಮರೇಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಕಚೇರಿ ವಿಳಾಸ ಕಾವೇರಿ ಬೋರ್ವೆಲ್ಸ್, 3ನೇ ಮಹಡಿ, ಕೆಇಬಿ ಮುಂಭಾಗ, ಪೋಸ್ಟ್ ಆಫೀಸ್ ಪಕ್ಕ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. 30ರಿಂದ 40 ಜನ ಸೇರ್ಕೊಂಡು ಮನೇಲಿ ಎಂಗೇಜ್ಮೆಂಟ್ ನಾಮಕರಣ ಮಾಡೋಕೆ ಜಾಗ ಇಲ್ಲ, ಫಂಕ್ಷನ್ ಹಾಲ್ ಬುಕ್ ಮಾಡ್ಕೊಂಡು ಮಾಡೋಕೆ ಅಷ್ಟ್ ಜನಾನೂ ಇಲ್ಲ ಅನ್ನೋ ಕನ್ಫ್ಯೂಷನ್ ಗೆ ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಾಯ್ತು. ನಿಮ್ ಹ್ಯಾಪಿನೆಸ್ ಶೇರ್ ಮಾಡೋಕೆ ನಮ್ಮ ಚಿಕ್ಕಬಳ್ಳಾಪುರನಲ್ಲಿ ಓಪನ್ ಆಯ್ತು ಹ್ಯಾಪಿ ಗ್ಲೋ ಈವೆಂಟ್. ಫ್ಯಾಮಿಲಿ ಫ್ರೆಂಡ್ಸ್ ನ ಸೇರಿಸಿಕೊಂಡು ಜಸ್ಟ್ ಸ್ಟಾರ್ಟ್ ಫ್ರಮ್ 500 ರೂಪೀಸ್ ನಲ್ಲಿ ಕ್ಯೂಟ್ ಆಗಿ ಕಸ್ಟಮೈಸ್ಡ್ ಡೆಕೋರೇಷನ್ಸ್ ಲೈಕ್ ಫಾಗ್ ಎಂಟ್ರಿ, ಫೈರ್ ಎಂಟ್ರಿ, LED ಲೇಟೆಸ್ಟ್ ಎಂಟ್ರಿ ಜೊತೆಗೆ ಬರ್ತ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ನೇಮಿಂಗ್ ಸೆರೆಮನಿ, ಬೇಬಿ ಶವರ್ ಸೆರೆಮನಿ ಎಲ್ಲಾ ತರ ಇವೆಂಟ್ ಸೆಲೆಬ್ರೇಟ್ ಮಾಡ್ಕೊಂಡು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಸಿಗೋ ಫ್ರೀ ಕೇಕ್ ನ ಕೂಡ ಎಂಜಾಯ್ ಮಾಡಿ. ನಮ್ಮದೇ ಮಿನಿ ಥಿಯೇಟರ್ ಅಲ್ಲಿ ನಿಮ್ಗೆ ಇಷ್ಟ ಬಂದಿರೋ ಸಾಂಗ್ಸ್ ಅಂಡ್ ಮೂವಿ ಹಾಕೊಂಡು ಫನ್ ಮಾಡಬಹುದು. ಎಂಗೇಜ್ಮೆಂಟ್ ಸೆಲೆಬ್ರೇಷನ್ಸ್ ಆದ್ಮೇಲೆ ಊಟ ಹಾಕ್ಸ್ಲೇಬೇಕು, ಅದಕ್ಕೆ ಅಂತಾನೆ ನಮ್ಮಲ್ಲಿ ಡೈನಿಂಗ್ ಹಾಲ್ ಕೂಡ ಅವೈಲೇಬಲ್ ಇದೆ. ಒಟ್ನಲ್ಲಿ ಸ್ವೀಟ್ ಅಂಡ್ ಕ್ಯೂಟ್ ಆಗಿ ಎಲ್ಲ ಅಚ್ಚುಕಟ್ಟಾಗಿ ಸೆಲೆಬ್ರೇಟ್ ಮಾಡಿ ಮುಗಿಸಬಹುದು. ಅಡ್ರೆಸ್ ನೆನ್ಪಿಟ್ಕೊಳ್ಳಿ, ಸಂತೆ ಮಾರ್ಕೆಟ್ ಮೇನ್ ರೋಡ್, ಫಸ್ಟ್ ಕ್ರಾಸ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. 8494999676. ಥ್ಯಾಂಕ್ ಯು. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಬೇಸತ್ತು ಸಾಲಗಾರರು ಗ್ರಾಮವನ್ನೇ ತೊರೆಯುತ್ತಿರುವ ಪ್ರಕರಣ ನಂಜನಗೂಡಿನಲ್ಲಿ ಬೆಳಕಿಗೆ ಬಂದಿದೆ. ಹುಲ್ಲಹಳ್ಳಿ, ರಾಂಪುರ, ಕುರಿಹುಂಡಿ, ಶಿರಮಳ್ಳಿ, ಕಗ್ಗಲೂರು, ಹೆಗ್ಗಡಹಳ್ಳಿ, ಮುದ್ದಹಳ್ಳಿ ಸೇರಿದಂತೆ ಸಾಕಷ್ಟು ಗ್ರಾಮಗಳಲ್ಲಿ ಕುಟುಂಬಗಳು ಗ್ರಾಮ ತೊರೆಯುತ್ತಿವೆ. ಮೈಕ್ರೋ ಫೈನಾನ್ಸ್ಗಳವರು ಸಾಲ ಪಡೆದ ಕುಟುಂಬಗಳ ಮನೆಗಳ ಮುಂಭಾಗದಲ್ಲಿ ನಾಮಫಲಕಗಳನ್ನು ಅಳವಡಿಸಿ ಗೌರವಕ್ಕೆ ಧಕ್ಕೆ ತರುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿದೆ. ಕೆಲ ಮನೆಗಳಿಗೆ ಬೀಗ ಹಾಕಿಕೊಂಡು ಕುಟುಂಬದವರನ್ನು ಹೊರಹಬ್ಬಿರುವ ಘಟನೆ ಸಂಭವಿಸಿದೆ ಎನ್ನಲಾಗಿದೆ. ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ಪಡೆದ ಪರಿಣಾಮ ಕೆಲ ಕುಟುಂಬಸ್ಥರು ಸಾವು ನೋವು ಸಂಭವಿಸಿದಲ್ಲಿ ಭಾಗವಹಿಸಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಲೋನ್ ತಗೊಂಡಿದ್ದಾರೆ. ನಮ್ಮ ತಾಯಿ, ನನ್ನ ತಮ್ಮ ಲೋನ್ ಕಟ್ಟಕ್ಕಾಗದೆ ಮಾನಸಿಕ ರೋಗವಾಗಿ
ಒಬ್ರಿಗೆ ಮಾತು ಬರ್ತಾ ಇಲ್ಲ, ಇನ್ನೊಬ್ರಿಗೆ ಮೈಂಡ್ ಅಪ್ಸೆಟ್ ಆಗಿದೆ. ಆದರೂ ಕಟ್ಟಕ್ಕೆ ಆಗ್ತಾ ಇಲ್ಲ. ಅವನು ಹೊರಗಡೆ ಹೋಗಿ ಕೆಲಸನೂ ಮಾಡೋಕ್ಕಾಗ್ತಾ ಇಲ್ಲ. ಮನೆ ಪದಾರ್ಥನೆಲ್ಲ ಮಡಗಿ ಹೊರಗಡೆ ಲೋನ್ ಕಟ್ಟಿದ್ದೀವಿ. ಇವಾಗ ಕಟ್ಟಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಲಿ. ನಮ್ಮ ತಾಯಿಗಂತೂ ಮಾತು ಬರ್ತಾ ಇಲ್ಲ. ಕೆಲಸ ಬದುಕು ಏನು ಮಾಡ್ತಾ ಇಲ್ಲ. ನನ್ನ ತಮ್ಮ ಹೊರಗಡೆ ಹೋಗಿ ತಿರುಗಾಡ್ತಾನೆ ಇಲ್ಲ. ನಾವು ಎದ್ರಿಂದ ಕಟ್ಟೋದು, ನೀವು ಏನಾದರೂ ಒಂದು ಪರಿಹಾರ ಹುಡುಕಿ ನಮ್ಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ. ರಾಜ್ಯದೆಲ್ಲೆಡೆ ಗ್ರಾಮೀಣ ಪ್ರದೇಶದ ಜನತೆ ಸಂಕ್ರಾಂತಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ. ಈ ಗ್ರಾಮದ ಕೆಲ ಕುಟುಂಬಗಳು ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬೆದರಿ ಗ್ರಾಮದತ್ತ ಮುಖ ತೋರಿಸಲು ಸಾಧ್ಯವಾಗದಂತಾಗಿದೆ. ಆಮಿಷಗಳನ್ನು ಒಡ್ಡಿ ಬಲವಂತವಾಗಿ ಸಾಲ ಕೊಡುತ್ತಿರುವ ಮೈಕ್ರೋ ಫೈನಾನ್ಸ್ಗಳು ನಂತರ ವಸೂಲಿಗೆ ಅನ್ಯ ಮಾರ್ಗಗಳನ್ನು ಹಿಡಿದು ಕಿರುಕುಳ ಕೊಡುತ್ತಿವೆ ಎಂದು ಆರೋಪಿಸುತ್ತಿರುವ ಸ್ಥಳೀಯರು ಇಂತಹ ಬೆಳವಣಿಗೆಗಳಿಗೆ ಮೂಗುದಾರ ಹಾಕುವಂತೆ ಒತ್ತಾಯಿಸಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಶಿವಯೋಗಿ ಸಿದ್ದರಾಮ ಜಯಂತಿ ಇಂದು ಆಚರಿಸಲಾಯಿತು. ಶಾಸಕ ಬಿಎನ್ ರವಿಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶಿಡ್ಲಘಟ್ಟದಲ್ಲಿ ನಡೆದ ಶಿವಯೋಗಿ ಸಿದ್ದರಾಮ ಜಯಂತಿಯಲ್ಲಿ ಮಾತನಾಡಿದ ಶಾಸಕ ರವಿಕುಮಾರ್ ಅವರು, ಶಿವಯೋಗಿ ಸಿದ್ದರಾಮೇಶ್ವರರು ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿದರು. ಅಂತರ್ಜಾತಿ ವಿವಾಹಕ್ಕೆ ಹೆಚ್ಚಿನ ಆದ್ಯತೆ ನೀಡಿದರು. ಸಮಾಜ ಸುಧಾರಣೆ ಮತ್ತು ಬದಲಾವಣೆಗಳಿಗಾಗಿ 68,000 ವಚನ ರಚನೆ ಮಾಡಿ ವಚನ ಕ್ರಾಂತಿ ಮಾಡಿದರು ಎಂದರು. ಇವರ ಸಮಾಜಮುಖಿ ಬದುಕು ಯೌವನದಲ್ಲಿಯೇ ಪ್ರಾರಂಭವಾಗುತ್ತದೆ. ಸಿದ್ದರಾಮೇಶ್ವರರು ಸೊಲ್ಲಾಪುರದಲ್ಲಿ ಕೆರೆಯನ್ನು ಕಟ್ಟಿಸಿ, ಛತ್ರಗಳನ್ನು ಕಟ್ಟಿಸಿ, ಅನ್ನದಾನ ಮಾಡುತ್ತಾ ಜನರ ಕಂದಾಚಾರ ಮೌಢ್ಯಗಳನ್ನು ಪರಿಹರಿಸುತ್ತಾ ಅವರನ್ನು ಉದ್ಧರಿಸಲು ಪ್ರಯತ್ನಿಸಿದರು. ಸಮುದಾಯದವರು ತಮ್ಮ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಎಂದರು. ಸುಮಾರು 850 ವರ್ಷಗಳ ಹಿಂದೆ 12ನೇ ಶತಮಾನದಲ್ಲಿ ಏನಿವತ್ತು ಅನುಭವ ಮಂಟಪದಲ್ಲಿ ಕಾರ್ಯವನ್ನು ನೆರವೇರಿಸತಕ್ಕಂಥ ಮೊದಲನೇವರು ಬಸವಣ್ಣ. ಅವರ ಜೊತೆಯಲ್ಲಿ ಅವರು ಸಮಕಾಲಿಕರಾಗಿ 3ನೇ ಅಧ್ಯಕ್ಷರಾಗಿ ಆ ಅನುಭವ ಮಂಡಲದಲ್ಲಿ ಕಾರ್ಯವನ್ನು ಮಾಡಿದಂಥವರು ಶ್ರೀ ಸಿದ್ದರಾಮೇಶ್ವರ. ಅವರು ಇವತ್ತು ಹಲವಾರು ಸಿದ್ದರಾಮೇಶ್ವರ ಬಗ್ಗೆ ವಚನಗಾರರು ಅಂತ ಎಲ್ಲರೂ ಮಾತಾಡ್ತಾರೆ. ಆದರೆ ವಚನಗಾರರಿಂದ ಮುಖ್ಯವಾಗಿ ಅವತ್ತು ಲಕ್ಷಾಂತರ ಜನಕ್ಕೆ ದಾಹವನ್ನು ನಿಲ್ಲಿಸಿರ್ತಕ್ಕಂಥವರು ಸಿದ್ದರಾಮೇಶ್ವರರು. ಸುಮಾರು 4,000 ಕೆರೆಗಳನ್ನು ಕಟ್ಟಿರ್ತಕ್ಕಂಥ ಒಂದು ಇತಿಹಾಸವನ್ನು ಇವತ್ತು ನಾವು ಪುಸ್ತಕದಲ್ಲಿ ಓದಿದ್ದೀವಿ. ತಹಸೀಲ್ದಾರ್ ಬಿಎನ್ ಸ್ವಾಮಿ ಮಾತನಾಡಿ, ಸಮಾಜದಲ್ಲಿ ಎಲ್ಲ ವರ್ಗಗಳ ಜನರು ಸಿದ್ದರಾಮೇಶ್ವರರ ಜೀವನ ವಿವರಗಳನ್ನು ತಿಳಿಯುವುದರಿಂದ, ಅವರ ವಚನಗಳನ್ನು ಅಧ್ಯಯನ ಮಾಡುವುದರಿಂದ ಹಲವು ಪ್ರಯೋಜನಗಳಿವೆ. 12ನೇ ಶತಮಾನಕ್ಕಿಂತ ಮುಂಚೆ ಆಳ್ವಿಕೆಯಲ್ಲಿದ್ದ ನೊಳಂಬ ರಾಜರು ಸಿದ್ದರಾಮೇಶ್ವರರನ್ನು ಗುರುವೆಂದು ಸ್ವೀಕರಿಸಿದರು. ಇಂದಿಗೂ ಆ ಸಂಪ್ರದಾಯವನ್ನು ಮುಂದುವರಿಸಿದ್ದಾರೆ. ಅವರಲ್ಲಿದ್ದ ಆದರ್ಶಗಳು ಯುವ ಪೀಳಿಗೆಗೆ ಮಾದರಿಯಾಗಬೇಕು ಎಂದರು. ಇನ್ನು ಇದೇ ವೇಳೆ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ತಾಲೂಕು ಭೋವಿ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಶ್ರೀನಿವಾಸ್, ತಾಲೂಕು ಗೌರವಾಧ್ಯಕ್ಷ ಚಲಪತಿ, ಉಪಾಧ್ಯಕ್ಷ ರಾಜಪ್ಪ, ನಗರಸಭೆ ಸದಸ್ಯ ಸುರೇಶ್, ಬಂಕ್ ಮುನಿಯಪ್ಪ, ತಾಲೂಕು ಆರೋಗ್ಯಾಧಿಕಾರಿ ವೆಂಕಟೇಶಮೂರ್ತಿ ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಅಯೋಧ್ಯ ನಗರ ಶಿವಾಚಾರ್ಯ ವೈಶ್ಯ ನಗರದ ಮಹಿಳಾ ಸಂಘದಿಂದ ನಗರೇಶ್ವರ ಸ್ವಾಮಿ ದೇವಾಲಯದ ಜ್ಞಾನ ಮಂದಿರದಲ್ಲಿ ಅಟ್ಟಗುಣಿ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಬನಹುಣ್ಣಿಮೆ ದಿನ ನಗರದ ಸಮುದಾಯದ 12 ವರ್ಷದೊಳಗಿನ ಹೆಣ್ಣು ಮಕ್ಕಳಿಂದ ಅಟ್ಟಗುಣಿ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತದೆ. ಹೆಣ್ಣು ಮಕ್ಕಳ ಏಳಿಗೆಗಾಗಿ ಸಾಂಪ್ರದಾಯಿಕವಾಗಿ ಪ್ರತಿ ವರ್ಷ ಆಚರಿಸಿಕೊಂಡು ಬರುತ್ತಿದ್ದು, ಆಚಾರ್ಯರ ಮನೆಯಿಂದ ಅರಿಶಿನದಿಂದ ಸಿಂಗರಿಸಿದ ಗೌರಮ್ಮರನ್ನ ತಂದು ಪೂಜಿಸಿ, ಮಕ್ಕಳ ಕಡೆಯಿಂದ 3, 5, 9 ಅಕ್ಕಿಯ ಹಿಟ್ಟಿನಿಂದ ದೀಪಾರತಿ ಮಾಡಿ ಊರಿನ ಬಾಗಿಲು,
ತಿಪ್ಪಮ್ಮ ಗಾಣದಮ್ಮನಿಗೆ ಮಕ್ಕಳಿಂದ ಪೂಜೆ ಮಾಡಿಸಿ ದೀಪಾರತಿ ಬೆಳಗಿಸಿ ಹುಗ್ಗಿಯನ್ನ ಎಡೆಯಿಟ್ಟು ನಂತರ ಕುಂದಾಣಿ ಒನಕೆಗೆ ಪೂಜೆ ಸಲ್ಲಿಸಿ ಮಕ್ಕಳಿಂದ ವಿಧವೆಯ ಬೆನ್ನಿಗೆ ಗುದ್ದು ಕೊಟ್ಟು ₹1 ದಕ್ಷಿಣೆ ನೀಡಿ ಗೌರಮ್ಮನಿಗೆ ಅಕ್ಕಿ ಬೆಲ್ಲವನ್ನ ಮಡಿಲು ಕಟ್ಟಿ ಊರಿಗೆ ಒಳಿತು ಮತ್ತು ನಮ್ಮ ಕುಲಕ್ಕೆ ಶ್ರೇಯಸ್ಸು ಎಂಬ ನಂಬಿಕೆಯಿಂದ ಈ ಅಟ್ಟಗುಣಿ ಹುಣ್ಣಿಮೆ ಆಚರಿಸಲಾಗುತ್ತದೆ. ಆದಮೇಲೆ ಇವತ್ತು ವಿಜಯಪುರದ ನಗರದ ಮಹಿಳಾ ಸಂಘದಿಂದ ಪ್ರತಿ ವರ್ಷವೂ ಬನದ ಹುಣ್ಣಿಮೆಯ ದಿನ ಅಟ್ಗುಣಿ ಅಂತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಾಂಪ್ರದಾಯಿಕವಾದಂಥ ಊರ ಹಬ್ಬದ ರೀತಿಯಲ್ಲಿ ನಗರದ ಜನಾಂಗದ ಹೆಣ್ಮಕ್ಳ ಕಡೆಯಿಂದ ಆಚರಣೆ ಮಾಡ್ತಕ್ಕಂಥ ಈ ಹಬ್ಬಕ್ಕೆ ಒಂದು ವಿಶೇಷತೆ ಇದೆ. ಅದರಲ್ಲಿ ವಿಶೇಷವಾಗಿ ಮಕ್ಕಳೆಲ್ಲ ಒಂದು ಮೆರವಣಿಗೆ ಮೂಲಕವಾಗಿ ಮಕ್ಕಳನ್ನು ಕರೆದೊಯ್ದು ಊರ ಬಾಗಿಲು ಮತ್ತು ತಿಪ್ಪೆ ಮತ್ತು ಗಾಣದ ಇಲ್ಲಿ ಹೋಗಿ ಪೂಜೆ ಸಲ್ಲಿಸಿ ಅಲ್ಲಿ ಊಟಕ್ಕೆ ಕರೆದು ಮತ್ತು ತದನಂತರ ದೀಪಾರತಿ ಅಕ್ಕಿಟ್ಟಿನ ದೀಪಾರತಿಯ ಮೂಲಕವಾಗಿ ಅಲ್ಲಿ ಪೂಜೆ ಸಲ್ಲಿಸಿ ದೀಪಾರತಿ ಬೆಳಗ್ಗೆ ನಂತರ ಅಲ್ಲಿ ದೇವರಿಗೆ ಎಡೆಯನ್ನು ಇಟ್ಟು ಮಂಗಳಾರತಿಯನ್ನು ಮಾಡಿ ಊರಿಗೆ ಒಳ್ಳೆಯದಾಗಲಿ ಮತ್ತು ಜನಾಂಗದ ಕುಲಸ್ಥರಿಗೆ ಶ್ರೇಯೋಭಿವೃದ್ಧಿ ಆಗಲಿ ಅಂತಂದ್ಬಿಟ್ಟು ಗೌರಿ ತಾಯಿಯಲ್ಲಿ ಸಂಕಲ್ಪ ಮಾಡ್ತಾ ಇದನ್ನು ಮಾಡ್ಕೊಂಡು ಬರ್ತಾಯಿದ್ವಿ. ವಿಶೇಷವಾಗಿ ಆಚಾರ ಮನೆಯಿಂದ ಅರಿಶಿಣದ ಅಥವಾ ಮಣ್ಣಿನ ಗೌರಿಯನ್ನು ತಂದು ನಾವು ಪೂಜೆಯನ್ನು ಸಲ್ಲಿಸಿ ಆ ನಂತರದಲ್ಲಿ ಈ ಕಾರ್ಯಕ್ರಮವನ್ನು ಕೈಗೆತ್ತಿಕೊಳ್ತೀವಿ. ಇನ್ನು ಈ ಸಂದರ್ಭದಲ್ಲಿ ನಗರದ ಮಹಿಳಾ ಸಂಘದ ಅಧ್ಯಕ್ಷೆ ಲೀಲಾ ರುದ್ರಮೂರ್ತಿ, ಉಪಾಧ್ಯಕ್ಷೆ ಭಾರತಿ ವಿಶ್ವನಾಥ್, ಕಾರ್ಯದರ್ಶಿ ಭಾರತಿ ಪ್ರಭುದೇವ್, ಶ್ವೇತಾ ಮಂಜುನಾಥ್, ರಮಾ ನಟರಾಜ್, ಅಂಬಾ ಭವಾನಿ, ಭಾರತಿ ಶಿವಪ್ರಸಾದ್, ರಾಧಾ ಮನೋಹರ್ ಇನ್ನೂ ಹಲವರು ಹಾಜರಿದ್ರ. ಎಂ ಮುನಿನಾರಾಯಣ, ಸಿಟಿವಿ ನ್ಯೂಸ್, ವಿಜಯಪುರ. ಆಚರಣೆ ಮಾಡುವ ಹಬ್ಬ ಹರಿದಿನಗಳ ಮೌಲ್ಯಗಳ ಬಗ್ಗೆ ಮಕ್ಕಳಿಗೆ ತಿಳಿಸುವ ಪ್ರಯತ್ನವನ್ನ ಪೋಷಕರು ಮಾಡಬೇಕಾಗಿದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಭಿಪ್ರಾಯಪಟ್ಟರು. ಗುಡಿಬಂಡೆ ತಾಲೂಕಿನ ಜೆಪಿ ನಗರದಲ್ಲಿ 2025ನೇ ಸಾಲಿನ ಸಂಕ್ರಾಂತಿ ಸಂಭ್ರಮದಲ್ಲಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ಸಂಕ್ರಾಂತಿ ಹಬ್ಬ ಯಾಕೆ ಆಚರಣೆ ಮಾಡಬೇಕು, ಅದರ ಮಹತ್ವ ಏನು ಎಂಬುದನ್ನು ಮಕ್ಕಳಿಗೆ ಹೇಳಬೇಕಾದ ಅನಿವಾರ್ಯವಿದೆ. ಸಂಕ್ರಾಂತಿ ಹಬ್ಬಕ್ಕೆ ಎತ್ತುಗಳಿಗೆ ಪೂಜೆ ಮಾಡಿ ಸಂಕ್ರಾಂತಿಯನ್ನ ಮಾಡುವವರಿದ್ದಾರೆ. ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಹಸುಗಳಿಂದ ಯಾವ ರೀತಿ ಹಾಲು ಬರುತ್ತಿತ್ತು ಎಂದು ಹೇಳುವ ಕಾಲವೂ ಬರಬಹುದಾ. ಹಾಗಾಗಿ ಮಕ್ಕಳಿಗೆ ಆಚಾರ ವಿಚಾರಗಳನ್ನ ತಿಳಿಸುವ ಪ್ರಯತ್ನ ಮಾಡಬೇಕು ಎಂದರು. ವಿಶೇಷ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತರಿಗೆ ಸನ್ಮಾನ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಜನಪ್ರತಿನಿಧಿಗಳೇ, ಅಧಿಕಾರಿ ವರ್ಗದವರೇ, ಈ ಸಂಕ್ರಾಂತಿ ಹಳ್ಳಿಗರ ಹಬ್ಬ ಇದೇನು ಸಿಟಿಯಲ್ಲಿ ಏನು ಜಾಸ್ತಿ ಮಾಡಲ್ಲ, ನಗರ ಪ್ರದೇಶದಲ್ಲಿ ಈಗಾದರೂ ಕಡಿಮೆ. ನಾವು ಚಿಕ್ಕಂದಿದ್ದಾಗ ಊರಲ್ಲಿ ನೋಡ್ಬೇಕಾದ ಆ ಸಂತೋಷ ವೈಭವ ನಿಜವಾಗ್ಲು. ಈಗೆಲ್ಲ ನಾವು ಆರ್ಟಿಫಿಷಿಯಲ್ ಎಲ್ಲೋ ಒಂದು ಹಸುನ್ ತರೋದು, ಅದಕ್ಕೆ ಪೂಜೆ ಮಾಡೋದು. ಈಗ ಮತ್ತೆ ಬೇರೆ ಎಲ್ಲಿಂದ ಕಡಲೆಕಾಯಿ ತರೋದು, ಅವರೇಕಾಯಿ ತರೋದು. ಮೊದಲೆಲ್ಲ ಮಾರ್ಕೆಟಲ್ಲಿ ಅವರವರ ಜಮೀನುಗಳಲ್ಲಿ ಬೆಳೆದಂತ ಬೆಳೆಗಳಿಗೆ ಪೂಜೆ ಮಾಡೋದು ವಾಡಿಕೆ. ಇದೊಂದು ಸುಗ್ಗಿ ಹಬ್ಬ. ಸುಗ್ಗಿ ಹಬ್ಬ ಅಂದ್ರೆ ರೈತ ಬೆಳೆದಂತ ಬೆಳೆಗಳನ್ನು ತಮ್ಮ ಮನೆ ತುಂಬಿಸ್ಕೊಳ್ಳುವಾಗ ಸಂತೋಷ ಪಡುವಂತ ದಿನ ಈ ದಿನ. ಇದು ರೈತರ ಹಬ್ಬ. ನಾನು ತಮ್ಮೆಲ್ಲ ಸನ್ಮಾನವನ್ನು ಕೊಡ್ಕೊಳ್ಳೋದಿಷ್ಟೇ, ಈ ಹಬ್ಬದ ವೈಶಿಷ್ಟ್ಯತೆಯನ್ನು ನಮ್ಮ ಮಕ್ಕಳಿಗೂ ತಿಳಿಸೋಣ, ಮುಂದಿನ ಪೀಳಿಗೆಗೂ ಇದು ಕಂಟಿನ್ಯೂ ಆಗಬೇಕು. ಈ ವೇಳೆ ಎತ್ತುಗಳಿಗೆ ಸಿಂಗಾರ ಮಾಡಿದವರಿಗೆ, ರಂಗೋಲಿ ಬಿಡಿಸಿದ ಮಹಿಳೆಯರಿಗೆ ಬಹುಮಾನ ವಿತರಿಸಲಾಯಿತು. ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು. ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ವೈದ್ಯರಿಗೆ ಸನ್ಮಾನ ಮಾಡಲಾಯಿತು. ಜೆಪಿ ನಗರದಲ್ಲಿ ಸಂಕ್ರಾಂತಿ ಹಬ್ಬದ ಸಂಭ್ರಮ ಎಲ್ಲೆಲ್ಲೂ ಮನೆ ಮಾಡಿತು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಮತಾ, ಉಪಾಧ್ಯಕ್ಷೆ ನಾಗವೇಣಿ, ಧನು ರೇಣುಕಾ, ವರಲಕ್ಷ್ಮಿ, ಕೃಷ್ಣೇಗೌಡ, ಬೈರಾರೆಡ್ಡಿ, ತೇಜ, ಆನಂದರೆಡ್ಡಿ ಇನ್ನೂ ಹಲವರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ.
ದೇವಾಲಯಗಳ ನಗರಿ ಪಂಚಕಲ್ಯಾಣಿಗಳ ಪಟ್ಟಣ ವಿಜಯಪುರದ ಕೆರೆಕೋಡಿ ಬಳಿ ಇರುವ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಮಕರ ಸಂಕ್ರಾಂತಿ ಅಂಗವಾಗಿ ಹೂವಿನ ಅಲಂಕಾರದೊಂದಿಗೆ ವಿಶೇಷ ಪೂಜೆಗಳು ನಡೆದವು. ವಿಜಯಪುರದ ಕೆರೆಕೋಡಿ ಬಳಿ ಇರುವ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ, ವಿದ್ಯುತ್ ದೀಪಗಳ ಅಲಂಕಾರದಿಂದ ದೇವಾಲಯ ಕಂಗೊಳಿಸಿತು. ದೇವಾಲಯದ ಮುಂಭಾಗದಲ್ಲಿರುವ 18 ಮೆಟ್ಟಿಲುಗಳಿಗೆ ವಿಶೇಷ ಹೂವಿನ ಅಲಂಕಾರದೊಂದಿಗೆ ಕಲಶಗಳನ್ನು ಸ್ಥಾಪನೆ ಮಾಡಿ ಪಡಿಪೂಜೆ ನೆರವೇರಿಸಿದ್ರು. ದೇವಾಲಯಕ್ಕೆ ಬರುವ ಭಕ್ತರಿಗೆ ದೇವರ ದರ್ಶನ ಮಾಡಿಸುವುದಕ್ಕಾಗಿ ದೇವಾಲಯದೊಳಗೆ ಅಯ್ಯಪ್ಪ ಸ್ವಾಮಿ ಮೂರ್ತಿಯನ್ನ 18 ಮೆಟ್ಟಿಲುಗಳ ಮೇಲೆ ಪ್ರತಿಷ್ಠಾಪನೆ ಮಾಡಿ ವ್ಯವಸ್ಥೆ ಮಾಡಲಾಗಿತ್ತು. ಅಯ್ಯಪ್ಪ ಮಾಲಧಾರಿಗಳಾಗಿ ಇರುಮುಡಿ ಹೊರುವವರಿಗೆ ಮಾತ್ರ 18 ಮೆಟ್ಟಿಲು ಹತ್ತಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಡಲಾಗಿತ್ತು. ಸಾವಿರಾರು ಮಂದಿ ಭಕ್ತರು ಪ್ರತಿನಿತ್ಯ ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ದೀಪಗಳನ್ನು ಹಚ್ಚಿ ಸಂಭ್ರಮಿಸುತ್ತಾರೆ. ಮಕರ ಸಂಕ್ರಾಂತಿ ಅಂಗವಾಗಿ 25ನೇ ವರ್ಷದ ಲಕ್ಷದೀಪೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ನವೆಂಬರ್ 26ರಿಂದ ಆರಂಭವಾಗಿರುವ ಪೂಜಾ ಕಾರ್ಯಕ್ರಮಗಳು ಜನವರಿ 17ರವರೆಗೂ ನಿರಂತರವಾಗಿ ನಡೆಯಲಿವೆ ಎಂದು ದೇವಾಲಯದ ಪ್ರಧಾನ ಅರ್ಚಕ ಮುನಿರಾಜ ಸ್ವಾಮಿ ಹೇಳಿದರು. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಾಲಯದ ಮಾದರಿಯಲ್ಲಿ ವಿಜಯಪುರದಲ್ಲೂ ದೇವಾಲಯ ನಿರ್ಮಾಣ ಮಾಡಲು ಪಟ್ಟಣದ ಜನತೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನರು ಹೆಚ್ಚಿನ ಸಹಕಾರ ನೀಡಿದ್ದಾರೆ. ಮಕರ ಸಂಕ್ರಾಂತಿಯಂದು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದೇವೆ. ನಿರಂತರವಾಗಿ ಅನ್ನ ಸಂತರ್ಪಣೆ ನಡೆಯುತ್ತದೆ ಎಂದು ಸ್ಥಳೀಯ ಮುಖಂಡ ಶಿವಕುಮಾರ್ ಹೇಳಿದ್ರು. ನಿನ್ನೆ ಕಾರ್ಯಕ್ರಮ, ಉತ್ಸವ ಕಾರ್ಯಕ್ರಮ, ಈ ದಿನದ ಕಾರ್ಯಕ್ರಮ ಲಕ್ಷದೀಪೋತ್ಸವ, 25 ವರ್ಷ ಲಕ್ಷದೀಪೋತ್ಸವ ಮಾಡ್ತಾ ಇದ್ದೀವಿ. ಈ ದಿನ ಸಂಜೆ 6:05 ಲಕ್ಷದೀಪೋತ್ಸವ ಕಾರ್ಯಕ್ರಮ ಮತ್ತು ಸಂಸ್ಕೃತ ಅಯ್ಯಪ್ಪ ಸ್ವಾಮಿ ಭಜನೆ ಮತ್ತು ಪ್ರಸಾದ ವಿನಿಯೋಗ, ಅನ್ನ ಸಂತರ್ಪಣೆ, ಮುಂಜಾನೆ 15 ತಾರೀಕು ಬೆಳಗ್ಗೆ ಅಗ್ನಿಗುಂಡ ಪ್ರವೇಶವನ್ನು ಏರ್ಪಡಿಸಲಾಗಿತ್ತು. ಇವತ್ತು ಈ ದೇವನಹಳ್ಳಿ ತಾಲೂಕು ವಿಜಯಪುರ ಟೌನ್ನಲ್ಲಿ ಅಯ್ಯಪ್ಪ ನಗರ ಎಂದು ಪ್ರಸಿದ್ಧಿ ಹೊಂದಿರುವ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನಮ್ಮ ವಿಜಯಪುರದಲ್ಲಾಗಿರೋದು ತುಂಬ ಖುಷಿ ಪಡುವಂಥ ವಿಚಾರ. ಯಾಕೆಂತಂದರೆ 25 ವರ್ಷಗಳಿಂದ ಸತತವಾಗಿ ಕೇರಳದಲ್ಲಿ ಏನು ಅಯ್ಯಪ್ಪ ಸ್ವಾಮಿ ಕ್ಷೇತ್ರನ ನೋಡ್ತಿರೋ, ಇಲ್ಲೂ 18 ಮೆಟ್ಟಿಲು ಅಯ್ಯಪ್ಪ ಸ್ವಾಮಿ ಕ್ಷೇತ್ರಕ್ಕೆ ಆಗಬೇಕು ಅಂತೇಳಿ ತುಂಬ ಶ್ರಮಪಟ್ಟಿರುವಂಥ ಎಲ್ಲ ಸಜ್ಜನ ಬಂಧುಗಳು ಇದಕ್ಕೆ ಸಹಕರಿಸಿದ್ದಾರೆ. ಹಾಗಾಗಿ ಏನು 14ನೇ ತಾರೀಕು ವಿಜೃಂಭಣೆಯಿಂದ ನಡೆಯುವಂತಹ ಪಡಿಪೂಜೆ ಮತ್ತು ಈ ಧ್ಯಾನದಲ್ಲಿ ಶಬರಿಮಲೆ ಸ್ವಾಮಿಗಳು ಅದಕ್ಕೆಯಾಗಿ 48 ದಿವಸ ವ್ರತ ಹೊತ್ತು ಅಯ್ಯಪ್ಪ ಸ್ವಾಮಿಗೆ ಮೀಸಲಾಗಿ ಮತ್ತು ಪಡಿ ಹಚ್ಚೋ ದಿವಸ ಆನಂದವಾಗಿ ಅದನ್ನು ಹೇಳ್ಕೊಳ್ಳೋದು ವರ್ಣನೆ ಮಾಡೋದಕ್ಕೆ ಆಗಲ್ಲ. ಅಯ್ಯಪ್ಪನ ಆರಾಧಿಸಿ ಹಾಡಿನ ಮುಖಾಂತರ ಮತ್ತು 18 ಮೆಟ್ಟಿಲುಗಳನ್ನು ಹಚ್ಚಿ ಆ ಅಯ್ಯಪ್ಪನಿಗೆ ತೃಪ್ತಿಪಡಿಸುವಂಥ ದಿನ ಇದು ಸುವರ್ಣ ದಿನ ಅಂತಂದ್ರೆ ಗೊತ್ತಾಗಲಾರ್ದು. ಹಾಗೆ ಕೇರಳ ಏನು ನಡೆಯುತ್ತೆ ಇವತ್ತಿನ ದಿನ, ಅದೇ ವಿಜಯಪುರದಲ್ಲಿ ಅಯ್ಯಪ್ಪ ನಗರದಲ್ಲಿ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲೂ ಸಹ ನಡೆಯುತ್ತೆ. ಎಂ ಮುನಿನಾರಾಯಣ, ಸಿಟಿವಿ ನ್ಯೂಸ್, ವಿಜಯಪುರ. ಕಳೆದ 3 ತಿಂಗಳಿನಿಂದ ಗುತ್ತಿಗೆದಾರರ ಬಿಲ್ಗಳಿಗೆ ಸಹಿ ಹಾಕದೆ ಬಾಕಿ ಹಣ ಬಿಡುಗಡೆ ಮಾಡಲು ಕಾಲಹರಣ ಮಾಡುತ್ತಿರುವ ತಾಲೂಕು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಮಾದೇಶ ವಿರುದ್ಧ ದೊಡ್ಡಬಳ್ಳಾಪುರ ತಾಲೂಕು ಗುತ್ತಿಗೆದಾರರ ಸಂಘದಿಂದ ಇಂದು ತಾಲೂಕು ಪಂಚಾಯಿತಿ ಆವರಣದ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಗುತ್ತಿಗೆದಾರರಿಗೆ ಬಿಲ್ಗಳಿಗೆ ಸಹಿ ಹಾಕದ ಎಇಇ ಕ್ರಮ ಖಂಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿ ಗುತ್ತಿಗೆದಾರರು ಪ್ರತಿಭಟನೆ ನಡೆಸಿದ್ದು, ಈ ವೇಳೆ ಎಇಇ ಮಾದೇಶ ಕಚೇರಿಯಿಂದ ಕಾಲ್ಕಿತ್ತಿದ್ದಾರೆ. ಈ ಕುರಿತು ಮಾತನಾಡಿದ ತಾಲೂಕು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಜಿ ಲಕ್ಷ್ಮೀಪತಿ, ಎಇಇ ಮಾದೇಶ ಸಾಕಷ್ಟು ನಿರ್ಲಕ್ಷ್ಯ ತೋರುತ್ತಿದ್ದು ಗುತ್ತಿಗೆದಾರರಿಗೆ ಸಮಸ್ಯೆಯಾಗುತ್ತಿದೆ. ಕಳೆದ 3 ತಿಂಗಳಿಂದಲೂ ಕ್ರಿಯಾ ಯೋಜನೆ ಬಿಲ್ಗಳಿಗೆ ಸಹಿ ಹಾಕದೆ ಗುತ್ತಿಗೆದಾರರಿಗೆ ಸಮಸ್ಯೆ ಆಗುತ್ತಿದೆ ಎಂದು ಆರೋಪಿಸಿದರು. ಜಾಗಕ್ಕೆ ಯಾರಪ್ಪ ಇವ್ರ ಹೆಸರು ಮಹದೇಶ್ವರ್ ಅನ್ನೋರು AEE ಬಂದರು, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ. ಅವರು ಬಂದ ದಿನದಿಂದ ಇವತ್ತಿನವರೆಗೂ ಯಾವುದೇ ಒಂದು ಆಕ್ಷನ್ ಪ್ಲಾನ್ ಆಗಲಿ, ಎಸ್ಟಿಮೇಟ್ಗಾಗಲಿ ಇಲ್ಲ ಬಿಲ್ಗಾಗಲಿ ಸಹಿ ಮಾಡದೆ ಉದ್ದಟತನದಿಂದ ವರ್ತಿಸ್ತಾವ್ರೆ. ನಾವು ಎಲ್ಲ ರೀತಿಯಲ್ಲೂ ಅವ್ರಿಗೆ ಹೇಳಿ ನೋಡಿದ್ವಿ, ಇವಾಗ ಹೇಳಿ ನೋಡಿದ್ವಿ, ಶಾಸಕರಿಗೆ ಹೇಳಿ ನೋಡಿದ್ವಿ, ಮೇಲಾಧಿಕಾರಿಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಹೇಳಿ ನೋಡಿದ್ವಿ. ಆದರೂ ಇಲ್ಲಿನ ತನಕ ನಮ್ಮ ಸಮಸ್ಯೆ ಬಗೆಹರಿದಿಲ್ಲ. ಕಳೆದ ಸೋಮವಾರ ದಿನ ನಮ್ಮ ಗುತ್ತಿಗೆದಾರರೆಲ್ಲ ಬಂದು ಕಚೇರಿಗೆ ಬೀಗ ಹಾಕಕ್ಕೆ ಹೊರಟಾಗ ತಾಲೂಕಿನ
ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ 2 ದಿನ ಕಾಲಾವಕಾಶ ತಗೊಂಡು ನಾನು ಬಗೆಹರಿಸ್ತೀನಿ ಸಮಸ್ಯೆನ ಅಂತ ಹೇಳಿ ಹೋದರು. ಈ ವಿಷಯದ ಬಗ್ಗೆ ಈ ಹಿಂದೆ ಪ್ರತಿಭಟನೆ ನಡೆಸಿದ್ದ ವೇಳೆ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಮುನಿರಾಜು ಮಧ್ಯ ಪ್ರವೇಶಿಸಿ 2 ದಿನದೊಳಗೆ ಸಮಸ್ಯೆ ಬಗೆಹರಿಸುವುದಾಗಿ ಹೇಳಿದ್ರು. ಇದೀಗ ತಿಂಗಳು ಕಳೆದರೂ ಈವರೆಗೂ ಸಮಸ್ಯೆ ಬಗೆಹರಿದಿಲ್ಲ. ಬಳಿಕ ಶಾಸಕ ಧೀರಜ್ ಮುನಿರಾಜು ಅಧಿಕಾರಿಗಳಿಗೆ ಸೂಚಿಸಿದರೂ ಕೆಲಸ ಮಾಡಿಲ್ಲ. ಶನಿವಾರದೊಳಗೆ ಕಡ್ಡಾಯವಾಗಿ ಸಮಸ್ಯೆ ಬಗೆಹರಬೇಕು, ಇಲ್ಲವಾದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತದೆ. ಕಾಮಗಾರಿಗಳಲ್ಲಿ ಲೋಪದೋಷ ಇದ್ದರೆ ಸಮೀಕ್ಷೆ ಮಾಡಿ ನಂತರವೇ ಬಿಲ್ಗಳನ್ನು ಬಿಡುಗಡೆ ಮಾಡಲಿ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಸೂಚಿಸಿದರೂ ಕೆಲಸ ಮಾಡಿಲ್ಲ. ಶನಿವಾರದೊಳಗೆ ಕಡ್ಡಾಯವಾಗಿ ಸಮಸ್ಯೆ ಬಗೆಹರಬೇಕು, ಇಲ್ಲವಾದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತದೆ. ಕಾಮಗಾರಿಗಳಲ್ಲಿ ಲೋಪದೋಷ ಇದ್ದರೆ ಸಮೀಕ್ಷೆ ಮಾಡಿ ನಂತರವೇ ಬಿಲ್ಗಳನ್ನು ಬಿಡುಗಡೆ ಮಾಡಲಿ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಈ ಸಂದರ್ಭದಲ್ಲಿ ಕಂಪನಿ ತಯಾರಿಸುವ ಬ್ಯಾಟರಿಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಮಹಾನಗರ ಗ್ಯಾಸ್ ಲಿಮಿಟೆಡ್ ಜೊತೆ ಸೇರಿ ಐಬಿಸಿ ಈ ಕಾರ್ಖಾನೆ ಸ್ಥಾಪಿಸುತ್ತಿದೆ. ಇಂಟರ್ನ್ಯಾಷನಲ್ ಬ್ಯಾಟರಿ ಕಂಪನಿಯ ಗೀಗಾ ಫ್ಯಾಕ್ಟರಿಯ ಸ್ಥಳೀಯ ಘಟಕಕ್ಕೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿ, ದೇವನಹಳ್ಳಿಯ ಕೆಐಎಡಿಬಿ ಐಟಿಐಆರ್ ಕೈಗಾರಿಕಾ ಪ್ರದೇಶದಲ್ಲಿ ಅಸ್ತಿತ್ವಕ್ಕೆ ಬರಲಿರುವ ಈ ಉತ್ಪಾದನಾ ಘಟಕಕ್ಕೆ ಕಂಪನಿ ಮೊದಲ ಹಂತದಲ್ಲಿ 390 ಕೋಟಿ ರೂಪಾಯಿಗಳು ಹೂಡಿಕೆ ಮಾಡಲಿದ್ದು 300 ನೇರ ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದರು. ಇಲ್ಲಿ ಉತ್ಪಾದಿಸುವ ಬ್ಯಾಟರಿಗಳ ಪೈಕಿ 20% ಅಮೆರಿಕ ಮತ್ತು ಯುರೋಪಿನ ದೇಶಗಳಿಗೆ ರಫ್ತು ಮಾಡಲಾಗುವುದು. ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಐಬಿಸಿ ಘಟಕಕ್ಕೆ 10 ಎಕರೆ ಜಾಗ ಕೊಟ್ಟಿದ್ದು, ಫ್ಯಾಕ್ಸ್ಕಾನ್ ಸಂಸ್ಥೆಯ ಸಮೀಪದಲ್ಲೇ ಇದು ಅಸ್ತಿತ್ವಕ್ಕೆ ಬರಲಿದೆ. ಮುಂದಿನ 9 ತಿಂಗಳಲ್ಲಿ ಈ ಘಟಕ ಕಾರ್ಯಾಚರಣೆ ಆರಂಭಿಸಲಿದ್ದು, ಇಲ್ಲೇ ಬ್ಯಾಟರಿಗಳನ್ನು ತಯಾರಿಸಿ ಇಲ್ಲಿಂದಲೇ ದೇಶ ವಿದೇಶಗಳಿಗೂ ಕಳಿಸಿಕೊಡಲಿದೆ ಎಂದು ಅವರು ಮಾಹಿತಿ ನೀಡಿದರು. ಇಂಟರ್ನ್ಯಾಷನಲ್ ಬ್ಯಾಟರಿ ಕಂಪನಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಈ ಒಂದು ಯೂನಿಟನ್ನು 51,000 ಭೂಮಿ ಪೂಜೆ ಮೂಲಕ ಪ್ರಾರಂಭ ಮಾಡ್ತಾ ಇದ್ದಾರೆ. 1 ವರ್ಷದಲ್ಲಿ ಅವರು ಅದನ್ನು ಕಂಪ್ಲೀಟ್ ಮಾಡ್ತಾರೆ. ಇದು ಪ್ರಪ್ರಥಮ ಕಂಪನಿ. ಏನು ಉತ್ಕೃಷ್ಟವಾದಂಥ ನೀವೇಜ್ ಪಾಲಿಸಿ ಏನು ಟೆಕ್ನಾಲಜಿ ಇದೆ ಅದನ್ನು ತೆಗೆದುಕೊಂಡು ಭಾರತದ ಮೊದಲ ಕಂಪನಿ ಇದು. ನಮ್ಮಲ್ಲಿರುವಂಥ ಎಲ್ಲ ಏನು ಆಂಟ್ರಪ್ರನರ್ಸ್ ಇದ್ದಾರೆ ಅವರು ಕೂಡಿಕೊಂಡು ಇದನ್ನು ಮಾಡ್ತಾಯಿದ್ದಾರೆ. ಇಲ್ಲಿವರೆಗೆ ಇದೆಲ್ಲವೂ ಕೂಡ ಚೈನಾ ಮತ್ತು ಇತರ ದೇಶಗಳಿಂದ ಇಂಪೋರ್ಟ್ ಮಾಡ್ತಾಯಿದ್ರು. ಈಗ ಈ ಬ್ಯಾಟ್ರಿ ಪ್ಯಾಕ್ ಏನಿದೆ ಅದು 18 kg ಇದು ಬರ್ತದೆ. ಒಂದು ಸಲ ಅದನ್ನು ಒಂದು ಸ್ಕೂಟರ್ನಲ್ಲಿ ಹಾಕಿದ್ರೆ ತಾವು ನೋಡಿದಿರಿ, ಈಗ ಅದು 80 ಕಿಲೋಮೀಟರ್ವರೆಗೆ ಹೊತ್ತು ಹೋಗ್ತದೆ. ಮತ್ತು ಅದನ್ನು ತೆಗೆದುಕೊಂಡು ಹೋಗಿ ನೀವು ಚಾರ್ಜ್ ಮಾಡ್ಬೋದು. 2 ಥರ ಇದೆ. ಒಂದು ಸ್ಕೂಟರ್ನಲ್ಲೇ ಇಟ್ಕೊಂಡು ಫಾಸ್ಟ್ ಚಾರ್ಜ್ ಮಾಡ್ಬೋದು, ಇನ್ನೊಂದು ಅದನ್ನು ತೆಗೆದುಕೊಂಡು ಹೋಗಿ ನೀವು ಚಾರ್ಜ್ ಮಾಡ್ಕೋಬೋದು. ಸದ್ಯಕ್ಕೆ ಐಬಿಸಿ ಕಂಪನಿ ದಕ್ಷಿಣ ಕೊರಿಯಾದಲ್ಲಿ ಸೇಲ್ಸ್ ಉತ್ಪಾದಿಸಿ ಅವುಗಳನ್ನು ಇಲ್ಲಿಗೆ ತಂದು ಪೂರ್ಣ ಪ್ರಮಾಣದ ಬ್ಯಾಟರಿಗಳನ್ನು ತಯಾರಿಸುತ್ತಿದೆ. ಈ ಘಟಕ ಕಾರ್ಯಾರಂಭ ಆದ ನಂತರ ಇಲ್ಲೇ ಸೇಲ್ಗಳ ಉತ್ಪಾದನೆಯೂ ಆಗಲಿದೆ. ಇದು ದೇಶದಲ್ಲೇ ಮೊದಲ ಸೇಲ್ ಉತ್ಪಾದನಾ ಘಟಕವಾಗಲಿದೆ. ಮುಂಬರುವ ದಿನಗಳಲ್ಲಿ ದ್ವಿಚಕ್ರ, ತ್ರಿಚಕ್ರ ವಾಹನಗಳ ಜೊತೆಗೆ ಉಳಿದ ವಾಹನಗಳಿಗೂ ಇದು ಬ್ಯಾಟರಿ ಪೂರೈಸಲಿದೆ ಎಂದು ವಿವರಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಆಯುಕ್ತೆ ಗುಂಜನ್ ಕೃಷ್ಣ, ಐಬಿಸಿ ಸಿಇಒ ಕಾರ್ಯದರ್ಶಿ ಪಾಂಡಾ, ಸಿಎಸ್ಒ ಸುಂದರ್ ರಾಮಮೂರ್ತಿ, ಕುನಾಲ್ ಜೈನ್, ಜಾಸ್ಟಿಕ್ ಅಧ್ಯಕ್ಷ ಜೇಸನ್ ಚುಂಗ್, ಉಪಾಧ್ಯಕ್ಷ ಡ್ಯಾನಿ ಚುಂಗ್, ಮಹಾನಗರ ಗ್ಯಾಸ್ ಲಿಮಿಟೆಡ್ ವ್ಯವಸ್ಥಾಪಕ ನಿರ್ದೇಶಕ ಆಶು ಸಿಂಗಾಲ್, ಡೆಪ್ಯೂಟಿ ಎಂಡಿ ಸಂಜಯ್ ಶಂದೆ ಮತ್ತಿತರರು ಹಾಜರಿದ್ದರು. ಎಂ ಮುನಿನಾರಾಯಣ, ಸಿಟಿವಿ ನ್ಯೂಸ್, ದೇವನಹಳ್ಳಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ.
ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ, ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ, ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ.
ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಮೂಗೂರು ಗ್ರಾಮದಲ್ಲಿನ ತ್ರಿಪುರ ಸುಂದರಿ ಅಮ್ಮನವರ ಜಾತ್ರೆಯ ಪ್ರಯುಕ್ತ ಕಮರವಾಡಿ ಗ್ರಾಮದಲ್ಲಿ ಬಂಡಿ ಓಡಿಸುವ ಸಂದರ್ಭದಲ್ಲಿ ಚಕ್ರಕ್ಕೆ ಸಿಕ್ಕಿ ವ್ಯಕ್ತಿಯೋರ್ವ ಮೃತಪಟ್ಟಿರುವ ಘಟನೆ ನಡೆದಿದೆ. ತಾಲೂಕಿನ ಕಮರವಾಡಿ ಗ್ರಾಮದ ನಿವಾಸಿ 50 ವರ್ಷದ ಬಸವಣ್ಣ ಮೃತಪಟ್ಟ ವ್ಯಕ್ತಿ. ಮೂಗೂರಿನ ತ್ರಿಪುರ ಸುಂದರಿ ಅಮ್ಮನವರ ಜಾತ್ರೆಯ ಪ್ರಯುಕ್ತ ಪ್ರತಿ ವರ್ಷವೂ ಈ ಗ್ರಾಮದಲ್ಲೂ ಬಂಡಿ ತೇರಿನ ಹಬ್ಬವನ್ನ ಆಚರಣೆ ಮಾಡಲಾಗುತ್ತಿದೆ. ಈ ಸಂದರ್ಭದಲ್ಲಿ ಅಮ್ಮನವರ ಬಂಡಿಯನ್ನು ಶೃಂಗಾರ ಮಾಡಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ. ಮೊದಲು ಮೂಗೂರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ನಂತರ ಕಮರವಾಡಿ ಗ್ರಾಮಕ್ಕೆ ಬಂದು ಮೆರವಣಿಗೆ ಮಾಡಲಾಗುತ್ತದೆ. ಈ ವೇಳೆ ಕಮರವಾಡಿ ಗ್ರಾಮದ ಬಂಡಿಯನ್ನು ಬಸವಣ್ಣ ಮತ್ತು ಮಂಜುನಾಥ್ ಎಂಬುವವರು ಎತ್ತಿನ ಗಾಡಿ ನೊಗ ಹಿಡಿದು ಜೊತೆಯಲ್ಲಿ ಓಡುತ್ತಿರುವಾಗ ಎತ್ತಿನ ಹಗ್ಗ ಬಿಚ್ಚಿ ನೊಗ ಕಳಚಿಕೊಂಡಿದ್ದರಿಂದ ಬಸವಣ್ಣ ಕೆಳಗೆ ಬಿದ್ದಿದ್ದು ಅವರ ಮೇಲೆ ಬಂಡಿ ಹರಿದಿದೆ. ಇದರಿಂದ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಮೃತ ಶವವನ್ನ ಚಾಮರಾಜನಗರದ ವೈದ್ಯಕೀಯ ಆಸ್ಪತ್ರೆಗೆ ರವಾನಿಸಲಾಗಿದೆ. ಈ ಬಗ್ಗೆ ಸಂತೆಮಾರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಜಯಪುರದಲ್ಲಿ ಸಂಕ್ರಾಂತಿ ಅಂಗವಾಗಿ ರೈತರು ತಮ್ಮ ದನಕರುಗಳಿಗೆ ವಿಶೇಷ ಅಲಂಕಾರ ಮಾಡಿ ಎತ್ತುಗಳನ್ನು ದೇವಾಲಯಗಳಿಗೆ ಕರೆದೊಯ್ದು ಪೂಜೆ ಸಲ್ಲಿಸಿದ್ರ. ಮಂಗಳವಾದ್ಯಗಳೊಂದಿಗೆ ಎತ್ತುಗಳನ್ನು ಮೆರವಣಿಗೆ ನಡೆಸಿದ್ರ. ಹಿರಿಯರು ತಮ್ಮೊಂದಿಗೆ ಮಕ್ಕಳನ್ನು ದೇವಾಲಯಗಳಿಗೆ ಕರೆದೊಯ್ದು ಸಂಪ್ರದಾಯದ ಕುರಿತು ಮಕ್ಕಳಿಗೆ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ವಿವರಣೆ ನೀಡಿದ್ರ. ಅವರೆಕಾಯಿ, ಗೆಣಸು, ಕಡಲೆಕಾಯಿ ಬೇಯಿಸಿ ಕಬ್ಬನ್ನ ತುಂಡು ಮಾಡಿ ಎತ್ತುಗಳು ಹಾಗೂ ದನ ಕರುಗಳಿಗೆ ತಿನ್ನಿಸುವ ಮೂಲಕ ವರ್ಷವಿಡೀ ಕುಟುಂಬಗಳನ್ನ ಕಾಪಾಡಿಕೊಂಡು ಬಂದಿರುವ ದನಗಳಿಗೆ ಪ್ರೀತಿಯಿಂದ ಗೌರವ ಸಲ್ಲಿಸಿದ್ರ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದಲ್ಲಿ ಹೆಚ್ಚಾದ ಗಾಂಜಾ ಸೇವನೆ ಪ್ರಕರಣಗಳು. ಶಾಲಾ ಕಾಲೇಜು ಸಮೀಪದಲ್ಲಿ ಗಾಂಜಾ ಸಿಗರೇಟು ಮಾರಾಟ ಆರೋಪ. ಗಾಂಜಾ ಮತ್ತಿನಲ್ಲೇ ಸ್ನೇಹಿತನ ಮೇಲೆಯೇ ಮಾರಣಾಂತಿಕ ಹಲ್ಲೆ. ಗಾಂಜಾ ತಡೆಯುವಲ್ಲಿ ಪೊಲೀಸ್ ಇಲಾಖೆ ವಿಫಲ. ಹೆಚ್ಚು ಉತ್ಪಾದನೆ ಇದ್ದ ಜಿಲ್ಲೆಗಳಲ್ಲಿಯೇ ಅವಸಾನದತ್ತ ಸಾಗುತ್ತಿರುವ ರೇಷ್ಮೆ ಕೃಷಿ. ಮಾರುಕಟ್ಟೆಗೆ ಬರುವ ಗೂಡಿನ ಪ್ರಮಾಣದಲ್ಲಿಯೂ ಇಳಿಕೆ. ರೀಲರ್ಗಳ ಜೊತೆ ಕಾರ್ಮಿಕರ ಬದುಕು ಅತಂತ್ರದತ್ತ. ಗೌರಿಬಿದನೂರು ತಾಲೂಕಿನ ಹೊಸೂರು ಸರ್ಕಾರಿ ಶಾಲೆ ಶತಮಾನೋತ್ಸವಕ್ಕೆ ಸಿದ್ಧತೆ. ಶಿಕ್ಷಣ ತಜ್ಞ ಎಚ್ ನರಸಿಂಹಯ್ಯ ಜನಿಸಿದ ಗ್ರಾಮ. ಎಚ್ಎನ್ ಅವರಿಗೂ ಜನ್ಮ ಶತಮಾನೋತ್ಸವ. ಫೆಬ್ರವರಿ 2ರಂದು ಶತಮಾನೋತ್ಸವ. ಚಿಕ್ಕಬಳ್ಳಾಪುರದ ಅಯ್ಯಪ್ಪ ಸ್ವಾಮಿ ಸಮಿತಿಯಿಂದ ಅದ್ದೂರಿ ಮೆರವಣಿಗೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಡೆಯುವ ಉತ್ಸವ ಮೂರ್ತಿ ಮೆರವಣಿಗೆ. ಅಯ್ಯಪ್ಪ ದೇವಾಲಯಕ್ಕೆ 18ನೇ ವಾರ್ಷಿಕೋತ್ಸವ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.